ब्रह्ममुरारिसुरार्चितलिङ्गं निर्मलभासितशोभितलिङ्गम् ಸ್ವಾಮಿ ದೇವ್ರೇ ದೇವ್ರೇ ನಾನು ನಿನಗೆಲ್ಲ ಕೊಡ್ತಾ ಇದ್ದೀನಿ ಹೂವು ಕರ್ಪೂರ ಉದ್ಗಡಿ ಎಲ್ಲ ನೀನು ನನಗೇನು ಕೊಡ್ತಾನೆ ಇಲ್ಲ. ಜೈ ಯೇಸು ಕ್ರಿಸ್ತ. ಗಣೇಶ ಕಣ. ಓ ವಿಘ್ನೇಶ್ವರನಾ? ಗಣೇಶ ಭಗವಂತ ತಂದೆ ಎರಡೂ ಒಂದೇ. ಅಪ್ಪ ದೇವ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಜನರೆಲ್ಲ ನನಗೆ ಗುದ್ದು ಬಿಡ್ಬೇಕು. ಅಷ್ಟೊಂದ್ ಜನ ಒಟ್ಟಿಗೆ ಗುದ್ದು ಬಿಟ್ರೆ ನೀವು ತಡ್ಕೋತೀರಾ ಯಜಮಾನ್ರೆ? ಅವನು ಕ್ಷಮಿಸ್ಬಿಡಪ್ಪ. ಅಪ್ಪ ದೇವ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರೆ ಮೊದಲು ಈ ದೇವಸ್ಥಾನ ನನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡ್ತೀನಿ. ಬೈ ಚಾನ್ಸ್ ಸೋತ್ ಬಿಟ್ರೆ ಕೈಗೆ ತಟ್ಟೆ ಕೊಟ್ಟು ಇದೇ ದೇವಸ್ಥಾನ ಮುಂದೆ ಇವ್ರನ್ನ ಕೂರ್ಸ್ಬಿಡ್ತೀನಿ. ಯಜಮಾನ್ರೆ ಪ್ಲಸ್ ಮೈನಸ್ ಎರಡು ಯೋಚನೆ ಮಾಡ್ಬೇಕಲ್ಲ ಯಜಮಾನ್ರೆ? ಇಂಟು ಗುಣಾಕಾರ ಭಾಗಾಕಾರ ಅವೆಲ್ಲ ಮಾಡ್ಬೇಕು ನನ್ಗೆ ಗೊತ್ತು. ಅವಾಗಲೇ ಕರೆಂಟ್ ಪಾಸ್ ಆಗೋದು. ಬಾ ನಡ್ರಿ ಭಗವಂತ ಹೋಗೋಣ. ಕೋತನ್ ಮನೆ ಬಾ. ನಾನ್ ಸಿ ಎಂ ಆಗ್ಲಿ ಅಂತ ಕೇಳ್ಕೊಂಡ ದೇವ್ರ ಹತ್ರ. ನಾನಾಗ್ಲಿ ಅಂತ ಕೇಳ್ಕೊಂಡು ಎಕ್ಸ್ಕ್ಯೂಸ್ ಮೀ ಸರ್. ಈ ದಿನ ಇಲ್ಲಿ ಅಪ್ಪ ಅಡ್ನಾಡಿ ನನ್ ಮಗನ್ ಕರಿ. ಅಪ್ಪನ್ ಕರಿ ಬೇಡ. ಫಾರ್ ಅ ಸ್ಮಾಲ್ ಚೇಂಜ್ ಚೇಂಜ್ ಬಿಟ್ಬಿಟ್ಟು ನೋಡಕಪ್ಪ. ಗಬ್ಬು ಆಗ್ತಂಗ ಫಾರ್ ಎ ಚೇಂಜ್ ನೋಡು. ಹೋಗ್ಲಿ ಸರ್ ನಿಮ್ ಕೈಲಿರೋ ಬಾಳೆಹಣ್ಣಾದ್ರೂ ಹಾಕಿ ಸರ್. ಏನ್ ಟೈಮಿಂಗ್ ನನ್ ಮಗನ ನಿಂದಲೇ ಮಾದೇಶ್ವರ. ಅಯ್ಯಯ್ಯೋ ಅದ್ರದ್ದು ವಜ್ರ ಕೋಚನೆ ಕೆದ್ ಬಿಸಾಕ್ಬಿಟ್ರಲ್ಲ ಸರ್. ಹಾಗೆ ಕೊಟ್ಟಿದ್ರೆ ಅದನ್ನ ಮಡಿಕೊಂಡು ಆಮೇಲೆ ತಿಂತಿದ್ದೆ. ಈಗ ನೀವು ವೇಸ್ಟ್ ನಾನು ವೇಸ್ಟ್. ಅವನ್ಗೆ ನೀನ್ ವೇಸ್ಟ್ ಅಂತ ಹೇಳು, ಜನ ಒಪ್ತಾರೆ. ನಮ್ಮಿಬ್ರು ವೇಸ್ಟ್ ಅಂತ ಹೇಳ್ಬೇಡ. ಚೆನ್ನಾಗಿ ಹೇಳ್ದ ಇನ್ನೊಂದ್ಸರಿ. ಅವ್ರಿಗೆ ಸಕ್ಕರೆ ಕಾಯಿಲೆ ಅದಕ್ಕೆ ನಿನಗ್ ಕೊಟ್ರು, ಇಲ್ಲ ಅಂದ್ರೆ ಅವಳೇ ತಿನ್ ತೇಗಿರೋರು. ಅವ್ನ್ ಕೇಳಿದ್ರೆ ನನ್ಗೆ ಯಾವ ಕಾಯಿಲೆ ಅಂತ ಅವ್ನು ಕೇಳಿದ್ನೇನೋ. ಡಿವಿಡಿ ನನ್ ಮಗನೇ ಬತ್ತ ಬತ್ತ ನಿನ್ ಪೈರಸಿ ಆಗ್ತಾ ಇದ್ಯಾ ನೋಡು ಸುರಸುಂದರಾಂಗ. ನಿಮಗೆಲ್ಲ ನನ್ ಲಾಜಿಕ್ ಅರ್ಥ ಆಗಲ್ವಲ್ಲೋ. MLA ಅಂದ್ರೇನು? ಏನೋ ಮ್ಯಾನ್ ವಿತ್ ಲವ್ ಅಂಡ್ ಅಫೆಕ್ಷನ್. ನನಗೆ ಎಕ್ಸಾಮ್ ಅಲ್ಲಿ ಅದನ್ನೆಲ್ಲ ಮರ್ತ್ಬಿಟ್ಟಿದೀನಿ. ನನ್ನ ಲಾಜಿಕ್ ನಾನು ಯಾರಿಗೆ ಏನೇ ಕೊಟ್ರು ಅದು ದಿನಗಳ ಲೆಕ್ಕದಲ್ಲ ಕಣೋ, ಗಂಟೆಗಳ ಲೆಕ್ಕದಲ್ಲ ಇರಬಾರ್ದು. ಆದ್ರೆ ನಾನು ಯಾರ ಹತ್ರ ಇಸ್ಕೊಂಡ್ರೆ ಅದು ನಂತರ ಪರ್ಮನೆಂಟ್ ಆಗಿರ್ಬೇಕು. ನಿಮಗೆಲ್ಲ ಅರ್ಥ ಆಗಲ್ಲ ಕಣಯ್ಯ. ನಿನ್ನ ಕೈಲಿರೋ ಬಾಳೆಹಣ್ಣು ತಿಂದು ನೀನ್ ಸಂತೃಪ್ತಿಯಾಗಿರೋ ಆ ದೇವ್ರು ನಿನ್ಗೆ ಒಳ್ಳೆ ದಾರಿ ತೋರಿಸ್ತಾನೆ. ಬರ್ಲಾ ಬರಲೇ ಕೋತೆ. ಬೇಗ ತಿನ್ಕೋ ಇಲ್ಲ ವಾಪಸ್ ಬಂದು ಕಿತ್ಕೊಂಡ್ಬಿಡ್ತಾನೆ. ದೇವ್ರು ದಾರಿ ತೋರಿಸ್ತಾ. ಹಲೋ ಸಕಲ ಕಲಾ ವೇಣು ಹಿಯರ್. ನಿನ್ನ ಬಾಯಿಗೆ ನನ್ನ ಎಕ್ಕಡ ತುರ್ಕ. ನಾನು ಗಂಟೆ ಗೋಪಾಲಯ್ಯನ ಶಿಷ್ಯ ಮಾತಾಡೋದು. ಹೇಳಿ ಸರ್. ಲೇ ಏನೋ ಹೇಳೋದು? ಗಂಟೆ 8 ಆಯ್ತು. ನಮ್ಮ ಯಜಮಾನ ಟೆನ್ಷನ್ ಆರಾಮಾಗಿ ಕೂತವನೆ. ಎಲ್ಲ ಫೋಟೋಗ್ರಾಫರು ತಪ್ಪು ತಿಳ್ಕೊಬೇಡಿ ಸರ್, ಇನ್ನೇನು ಬಂದ್ಬಿಡ್ತಾರೆ. ಬೇಗ ಕಳ್ಸು. ಕಿತ್ತೋದ್ ನನ್ ಮಗನೇ. ಯಾವ ಜನ್ಮದ ಕರ್ಮನೇ ಈ ಫೋಟೋ ಸ್ಟುಡಿಯೋ ಕಟ್ಕೊಂಡು. ಅಯ್ಯೋ ನಮ್ ತಾತನ ಆಸ್ತಿ ನಮ್ಮ ಅಪ್ಪನ ಆಸೆ ಅದನ್ನ ಅನುಭವಿಸ್ತಾರೆ ಯಾರು? ಆ ಗೋಪಾಲಯ್ಯನ್ PA ನೋಡಿದ್ರೆ ಹುಡುಗರು ಬಂದಿಲ್ಲ ಅಂತ ಬೊಂಬಳ ಹೊಡಿತಾ ಇದ್ದಾರೆ. ಈ ಹುಡುಗರು ನೋಡಿದ್ರೆ ಎಲ್ಲ ನಾಪತ್ತೆ. ಏನ್ ಮಾಡ್ಲಿಲ್ಲ ನಾನಿವಾಗ. ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಫೋಟೋಸ್ ರೆಡಿ ಆಗಿದ್ಯಾ? ಪ್ಲೀಸ್ ಟೇಕ್ ಯುವರ್ ಸೀಟ್. ಜಸ್ಟ್ 2 minutes. ಸರ್ ಯಾವಾಗ ಹೇಳಿ ನೀವು ಫೋಟೋ ಇಡಿಸ್ಕೊಂಡಿದ್ದು? ನಿನ್ನೆ ಬೆಳಿಗ್ಗೆ ತೆಗೆಸ್ಕೊಂಡಿದ್ದು. ಎಕ್ಸ್ಕ್ಯೂಸ್ ಮೀ. ಹಲೋ ಸಕಲ ಕಲಾ ವೇಣು ಸ್ಪೀಕಿಂಗ್. ಏನ್ ಬೇಕಿತ್ತ? ಅಲ್ಲ ಗುರು, 2 ಪ್ಲೇಟ್ ಚಿಲ್ಲಿ ಚಿಕನ್, 1 ಪ್ಲೇಟ್ ಮಟನ್ ಫ್ರೈ, ಏರೋಪ್ಲೇನ್ ಹೆಲಿಕಾಪ್ಟರ್ ಪಾರ್ಸಲ್ ಮಾಡು ಗುರು. ಏರೋಪ್ಲೇನ್ ಹೆಲಿಕಾಪ್ಟರ್ ಅಂದ್ರೆ? ಏರೋಪ್ಲೇನ್ ಅಂದ್ರೆ ಕಿವಿ, ಹೆಲಿಕಾಪ್ಟರ್ ಅಂದ್ರೆ ಬಾಲ. ಸಾರಿ ರಾಂಗ್ ನಂಬರ್. ರಾಂಗ್ ನಂಬರ್. ಇದು ಬೆಟ್ಟಪ್ಪನ ಹೋಟ್ಲ್ ಅಲ್ವಾ?
ದೇವರಾಣೆಗೂ ಅಲ್ಲ, ಇದು SKV ಫೋಟೋ ಸ್ಟುಡಿಯೋ. ಅಯ್ಯೋ ದರ್ಬೇಸಿ, ಇದನ್ ಮೊದ್ಲೇ ಬಗಳಕ್ ಏನಾಗಿತ್ತು ನಿನ್ಗೆ? ಸರ್ ರಾಂಗ್ ನಂಬರ್, ಇದೆಲ್ಲ ಮಾಮೂಲಿ. ಅಯ್ಯೋ ಅನ್ನಂಗೆ ನೀವ್ ಯಾವಾಗ ಫೋಟೋ ಇಡ್ಸ್ಕೊಂಡಿದ್ದು ಅಂದ್ರೆ? ಎಕ್ಸ್ಕ್ಯೂಸ್ ಮೀ ಸರ್, ರೆಡಿ ಆಗಿದ್ಯಾ ಇಲ್ವಾ? ಸರ್ 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 ಬಿಡಿ ಸರ್, ಪ್ಲೀಸ್ 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 ಪ್ಲೀಸ್. ಆಗ್ಲೇ ಯಾರೋ ಫೋನ್ ಮಾಡ್ಬಿಟ್ಟು ನನ್ನ ಕೈಮ ಬಾಲ್ ಮಾಡ್ಬಿಟ್ಟ. ಅವನದೇ ಇರ್ಬೇಕು ಫೋನ್, ಅವನ್ನ ಚಾರ್ಜ್ ಮಾಡ್ಬಿಡ್ತೀನಿ ತಡಿ. ಇದು ಬೆಟ್ಟ ಏನು ಹೋಟ್ಲ ಅಲ್ಲ, ಅಲೆ ದರ್ಬೇಸಿ ನನ್ಗೆ ದರ್ಬೇಸಿ ಅಂತಲೇ. ನೀನ್ ದರ್ಬೇಸಿ ಕಣ, ನಿಮ್ಮ ಅಪ್ಪ ದರ್ಬೇಸಿ, ನಿಮ್ ತಾತ ದರ್ಬೇಸಿ, ನಿಮ್ ವಂಶನೇ ದರ್ಬೇಸಿ. ಏನ ಮಾಡ್ಕತ್ತೀಯಾ? ನೀನ್ ಎಲ್ಲಿದ್ಯಾ ಹೇಳೋ? ಗಂಟೆ ಗೋಪಾಲ ಹೆಂಗ್ ಹೇಳಿ ಅಲ್ಲೇ ಊತ ಹಾಕ್ಸ್ಬಿಡ್ತೀನಿ. ಲೇ ನಾನ್ ಯಾರು ಗೊತ್ತಾ? PA. ನಿನಗೆ ಅವನ್ PA ಗೊತ್ತಿದ್ರೆ ಅವನೇ ಒಂದು ವೇಸ್ಟ್ DVD ಸ್ಕ್ರಾಚ್ ಆಗಿ ಹೋಗಿದ್ದಾನೆ. ಏನ ಮಾಡ್ಕತ್ತೀಯ? ಲೇ ಒಂದ್ ಮಾತು ಹೇಳ್ತೀನಿ ಕೇಳೋ, ನನ್ ತಲೆ ಒಂದೇ ಒಂದು ಕೂದ್ಲು ಕಿತ್ಕೊಳಕ್ಕಾಗಲ್ಲ ಗೊತ್ತಾ? ನೀನೊಂದ್ PA ಕರ್ಕೊಂಡ್ ಬರ್ತೀಯ? ನಿನ್ನ ಅವ್ನ್ PA ಕರ್ಕೊಂಬಂದ್ರೆ ನಾನು ಗೋಪಾಲ ಏನೇ ಕರ್ಕೊಂಡ್ ಬರ್ತೀನಿ. ಬಾರ ದಮ್ಮಿದ್ರೆ. ಯಾಕೋ ಸೈಲೆಂಟ್ ಆಗ್ಬಿಟ್ಟೆ? ಎದ್ರಕೊಂಡ್ಬಿಟ್ಯಾ? ಹೆಂಗ ಮತ್ತೆ ಬಿಟ್ಬಿಡ್ತೀವ ನಾವು? ನಾನು ಲೇಟೆಸ್ಟ್ DVD ಮಾತಾಡೋದು. ನಿನ್ ತಲೆ ಒಂದು ಕೂದಲು ಕಿತ್ಕೊಳಕ್ಕಾಗಲ್ವಾ? ಓ ಅಲ್ಲಿ ಬಂದು ಏನ್ ಕಿತ್ಕೋತೀನಿ ಅಂತ ನೋಡ್ತಾ ಇರು. ಅಯ್ಯೋ ಸರ್ ನೀವ ಅದು? ಲೇ ಎಲ್ಲೋ ಇನ್ನು ಯಾರು ಬಂದೇ ಇಲ್ಲ. ಇಲ್ಲ ಸರ್, ಇನ್ನೇನ್ ಬಂದ್ಬಿಡ್ತಾರೆ ಸರ್. ಬೇಗ ಇಲ್ಲ ನಿನ್ನ ಸ್ಕ್ರಾಚ್ ಮಾಡಲ್ಲ, ನಿನ್ನ ಲೈಫ್ ಸ್ಕ್ರಾಪ್ ಮಾಡಿ ಗುಜ್ರಿಗೆ ಹಾಕ್ಬಿಡ್ತೀನಿ. ಅರ್ಥಮಾಯಿಂದ ವಚೈ. ಏನಪ್ಪ ಮಾಡೋದು? ಸರ್ ನೀವು ನಿನ್ನೆ ಬೆಳಿಗ್ಗೆ ಪಾಸ್ಪೋರ್ಟ್ ಸೈಜ್ 25 ಕಾಪಿ ಫುಲ್ ಅಮೌಂಟ್ ಪೇಡು. ಸರ್ ತಮ್ಮ ಹೆಸರು? ಚಕ್ರವರ್ತಿ. ಓ ಮೈ ಗಾಡ್. ಯಾಕೆ ಏನಾಯ್ತು? ಸರ್ ಅದೇನು ಅಂದ್ರೆ ಆ ರೀಲು ಪೂರ್ತಿ ಫಾಗಾಗೋಗ್ಬಿಟ್ಟಿದೆ ಸರ್. ಸರ್ ಹಂಗಂತ ವರಿ ಮಾಡ್ಕೋಬಿಡಿ ಸರ್. ನಿಮ್ ಫೋಟೋ ಈಗ ತೆಗೆದು ಸಾಯಂಕಾಲನೇ ಕೊಟ್ಬಿಡ್ತೀನಿ. ಬನ್ನಿ ಮತ್ತೆ ಇವಾಗ್ಲೇ ತಕೊಂಬಿಡಿ. ಸರ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೋಟೋ ತೆಗಿಯಕ್ ಬರಲ್ಲ. ನಮ್ ಹುಡುಗರು ಬಂದ್ಬಿಡ್ತಾರೆ, ತೆಕ್ಕೊಟ್ಬಿಡ್ತಾರೆ. ನೀವೇನು ಯೋಚನೆ ಮಾಡ್ಬಿಡಿ, ಬಂದ್ಬಿಡ್ತಾರೆ. ಯಾರೇ ಅದು? ಹೇಳಿ ಮೇಡಮ್, ಏನಾಗ್ಬೇಕಾಗಿತ್ತು? ನನ್ ಫೋಟೋಸ್ ರೆಡಿನಾ? ಸ್ವಲ್ಪ ಬೇಗ ಕೊಡ್ತೀರಾ? ಇವತ್ ಮಧ್ಯಾಹ್ನ ಬಸ್ಸಲ್ಲಿ ನಾನ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ತಾವ್ ಯಾವಾಗ ಫೋಟೋ ತೆಗೆಸ್ಕೊಂಡಿದ್ದು? ನಿನ್ನೆ ಮಧ್ಯಾಹ್ನ. 2 ಮಿನಿಟ್ಸ್ ಕೂತ್ಕೊಳ್ಳಿ, ಈಗ ಬಂದ್ಬಿಟ್ಟೆ. ಏನ್ ಫೋನ್ ಬಡ್ಕೋತಾನೆ ಇದೆ? ಈ ಪಾರ್ಟಿ ಏನಯ್ಯ? ಒಳಗೋದನ್ ಹೋಗೇ ಬಿಟ್ಟ. ಸಾರ್ ಸಾರ್. ಹಲೋ, ನಿನ್ ಮಗನ್ ಜೊತೆ ಹೆಣ್ಗಳಕ್ ಆಗಲ್ಲ. ಮಾಡ್ಕೊಂಡೆ ಮನೆಯಲ್ಲಿ ಬರೀ ಚಡ್ಡಿಯಲ್ಲಿ ಓಡಾಡ್ಬೇಡ ಓಡಾಡ್ಬೇಡ ಅಂತ. ಈಗ ನೋಡು, ನಿನ್ ಮಗ ಬೆತ್ತಲಾಗಿ ಮನೆಯೆಲ್ಲ ಓಡಾಡ್ತಾ ಇದ್ದಾನೆ. ಅಯ್ಯೋ ಬೀಡೆ, ಚಡ್ಡಿ ಹಾಕೊಳ್ತೇನೆ, ಮನೆಯಿಂದ ಆಚೆ ಹೋಗ್ಬೇಡ್ವೋ. ನನ್ ಮಾತೇನ್ ಕೇಳ್ತೀಯ ನೀನು? ನಿಮ್ಮಪ್ಪ ಬರ್ಲಿ ಇರು, ಅವಾಗ ಸರಿ ಹೋಗ್ತೀರಾ. ಸರ್ ನಿಮಗ್ ಫೋನು. ಸರ್ ಸರ್ ಸರ್. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಯಾವ ನಂಬರ್ ಬೇಕು? ನಿಂದ್ಯಾವ ನಂಬರು? ಪ್ಲೀಸ್ ನೋಟ್ ಡೌನ್. 32526282. ನಿನ್ ನಂಬರ್ ಹೇಳು ಅಂದ್ರೆ ಸಂಗೀತ ಆಡ್ತಾ ಇದ್ಯಾ? ಬಾಯಿ ಮುಚ್ಕೊಂಡು ಫೋನ್ ಇಡೋ. ನನ್ ಫೋಟೋಸ್ ಏನಾಯ್ತು? ತಮ್ಮ ಹೆಸರು? ಪ್ರೀತಿ. ಓ ಮೈ ಗಾಡ್, ನನ್ ಜೊತೆ ಇವ್ರದ್ದು ಹೋಯ್ತಾ? ಏನಾಯ್ತು? ಅದ್ ಸರಿ, ಇವ್ರದೇನೋಯ್ತು? ಅವೆಲ್ಲ ನನಗೆ ಗೊತ್ತಿಲ್ಲ. ನನ್ ಫೋಟೋ ನನಗ್ ಬೇಕು. ನಾನ್ ಅರ್ಜೆಂಟಾಗಿ ಊರ್ಗ್ ಹೋಗ್ಬೇಕು. ಸ್ಟಾಪ್ ಸ್ಟಾಪ್ ಮೇಡಮ್, ಅವ್ರನ್ನ ಕೇಳಿ. ಹೌದು ಮೇಡಮ್, ನಿನ್ನೆ ಎಕ್ಸ್ಪೋಸ್ ಆದ ಫಿಲ್ಮ್ ಫುಲ್ ಆಗಿ ಫಾಗಾಗೋಯ್ತು. ರೀ, ಹೊಟ್ಟೆಗೆ ಏನ್ರಿ ನೀವ್ ತಿಂತೀರಾ? ಅದೇಂಗ್ ನೀವ್ ಫೋಟೋಸ್ ಕೊಡಲ್ಲ?
ನಿನ್ನೆ ದುಡ್ಡು ಕೊಟ್ಟಿಲ್ಲ ನಿಮ್ಗೆ? ನೀನ್ ಬಿಟ್ಟಿಂಗ್ ಮಾಡ್ತಿದ್ದೀರಾ? ಕಾಸು ಕೊಟ್ಟಿಲ್ಲ ನಿಮ್ಗೆ? ಸ್ಟುಪಿಡ್ ಇಡಿಯಟ್. ಹೋಗಿ ಹೋಗಿ ನಿನ್ ಫೋಟೋ ಸ್ಟುಡಿಯೋಲಿ ಫೋಟೋ ತೆಗ್ಸಿದ್ದೀನಲ್ಲ, ನನ್ ಕರ್ಮ. ದುಡ್ಡು ಬೇರೆ, ಅದನ್ನೇ ನೀವ್ ಇಟ್ಕೊಂಡು ಅದನ್ನೇ ಕುಡೀರಿ. ಏನು ಬೇಕಾಗಿಲ್ಲ. ಮುಖ ನೋಡಿ ನಿಮ್ದು. ಮೇಡಮ್ 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 ಇಷ್ಟಿರ್ಬೇಕು. ಈ ಸ್ಟುಡಿಯೋನು ಬೇಡ, ಈ ಜಗಳಗಳು ಬೇಡ, ಸಾಕಪ್ಪ ಸಾಕು. ಸೇಮ್ ಬ್ಲಡ್ ನಂದೇ ಅಲ್ವಾ? ಹಲೋ ಹಲೋ. ಯಾಕಂತೆ ಟಾರ್ಚರ್ ಕೊಡ್ತಿದೀಯಾ? ನೋಡೋ, ಒಳ್ಳೆ ಟೈಮ್ ಮುಗ್ದೋಗ್ಬಿಟ್ರೆ ನಿಂಗ್ ಬ್ಯಾಡ್ ಟೈಮ್ ಶುರು ಆಗ್ಬಿಡುತ್ತೆ. ಆಗ ನಿನಗೆ ಒಳ್ಳೆ ದಾರಿ ತೋರಿಸ್ತೀನಿ. ಸರ್ ಸರ್ ಹಾಗೆ ಮಾಡಬೇಡಿ ಸರ್. ಸರ್ ಅದೇನು ಅಂದ್ರೆ ಸ್ವಲ್ಪ ವೆರೈಟಿಯಾಗಿ ತೆಗೆಯೋಣ ಅಂತ ನಿಮ್ ಫೋಟೋ ಸೆಷನ್ ಮುಂದೋಗ್ತಾ ಇದೆ. ನೀವೇನು ಯೋಚನೆ ಮಾಡ್ಬಿಡಿ ಸರ್. ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ನಮ್ಮ ಹುಡುಗರು ನಿಮ್ ಕಣ್ಣು ಮುಂದೆ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ ಮಗ, ಅಣ್ಣನ್ ಫೋಟೋ ರೆಡಿನಾ? ಯಾವಾಗ ತೆಗ್ಸಿದ್ದು? ನೀವು ನಿನ್ನೆ ಸಾಯಂಕಾಲ 5 ಗಂಟೆಗೆ ನಮ್ಮ ಅಣ್ಣೊಂದು ಹಿಡ್ಕೊಂಡಿದ್ದು ಫೋಟೋನ. ಓ ಮೈ ಗಾಡ್. ಕ್ಲೋಸ್ ಕ್ಲೋಸ್ ಮಠಾಶ್. ಸೇಮ್ ಓ ಮೈ ಗಾಡ್ ನಂದುನು. ಅಲ್ಲ ಅದೇನಾಯ್ತು ಅಂದ್ರೆ ನಿನ್ನೆ ಸಾಯಂಕಾಲ ತೆಗೆದಿದ್ದ ಫೋಟೋ ಎಲ್ಲ ಫಾಗಾಗ್ಬಿಟ್ಟಿದೆ. ಹಂಗಂತ ನೀವೇನು ಯೋಚನೆ ಮಾಡ್ಬಿಡಿ, ಈಗ ಇನ್ನೊಂದು ಫೋಟೋ ತೆಗೆದು ಸಾಯಂಕಾಲ ಕೊಟ್ಬಿಡ್ತೀನಿ. ಓ ಮೈ ಗಾಡ್. ಯಾಕೆ ಕರೆಂಟ್ ಹೋಯ್ತು ಅಂತ ಭಯನಾ? ಇಲ್ಲ, ಕರೆಂಟ್ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ, ಅದಕ್ಕೆ ಭಯ. ಡೋಂಟ್ ವರಿ, ಇದ್ ನಮ್ಮ ಅಣ್ಣನ್ ಫೋನ್ ನಂಬರು. ಕರೆಂಟ್ ಬಂದ ತಕ್ಷಣ ಫೋನ್ ಮಾಡಿ, ಅರ್ಜೆಂಟ್ ಕೆಲಸ ಇದೆ. ಬಹಳ ಹೊಟ್ಟೆ ಹಸಿತಿದೆ, 2 ಇಡ್ಲಿ 1 ವಡೆ ತಿನ್ಕೊಂಡ್ ಬರ್ತೀನಿ. ತಿರ್ಗಾ ಬರ್ತೀನಿ. ಮತ್ತೆ ಬರ್ತೀರಾ? ಸರ್ ನಾನು ಹೊರಡ್ತೀನಿ. ಯಾಕೋ ಬಂದಿದ್ ಕೆಲಸ ಯಾವ್ದೂ ಆಗ್ಲಿಲ್ಲ. ಬೆಳಿಗ್ಗೆ ಯಾರ ಮುಖ ನೋಡಿದ್ನು? ಕರಣಿ ನೋಡಿದ್ರ? ಸಾಯಂಕಾಲ ಬರ್ತೀನಿ ತಿರ್ಗಾ. ಹಲೋ ಹಲೋ, ಗೋಪಾಲಯ್ಯನವರ ಮಾತಾಡೋದು. ಹೋಗ್ಕಂಡೆ ನಾನೇ ಹೇಳ್ರಿ. ಸರ್, ನಾನ್ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಹೇಳಿ. ನಂಬೋದು ಬಿಡೋದು ನಿಮ್ಮಿಷ್ಟ. ಬೇಗ ಹೇಳಪ್ಪ. ಸರ್, ಇವತ್ ನಿಮ್ಮನೆ ರೈಡ್ ಆಗುತ್ತೆ. ನಂಬುದ್ರೆ ಉಳಿಸ್ಕೊಂತೀರಾ, ಇಲ್ಲ ಅಂದ್ರೆ ಯಾಕಪ್ಪ ನಿಂಗ್ ಬೇರೆ ಯಾರು ಸಿಗ್ಲಿಲ್ವಾ? ಲಿಸ್ಟ್ ಪ್ರಕಾರ ಇವತ್ತು ನೀವೇ ಫಿಕ್ಸ್ ಆಗಿರೋದು. ಎನಿ ಟೈಮ್ ಎನಿ ಮೂಮೆಂಟ್ ರೆಡಿ ಆಗಿ. ನಿಮ್ಮ ಹೆಸರೇನಪ್ಪ ತಂದೆ? ದೇವ್ರು. ಹಲ 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 ಇಟ್ಬಿಟ್ಟ ಕಣೋ, ಇಟ್ಬಿಟ್ಟ. ಸರಿಯಾಗಿ ಬಗ್ನಿಗೂಟ ಇಟ್ಬಿಟ್ಟ ಕಣೋ. ಇವತ್ತು ನಮ್ಮನೆ ರೈಡು ಅಂತೇಳಿ ಇಟ್ಬಿಟ್ಟ ಕಣೋ. ಇವಾಗ ಐಟಿಯವ್ರು ಬರ್ತಾರೆ ಅಂತ ನಾನ್ ಕಣ್ಣಿಗೆ ಎಣ್ಣೆ ಹಾಕಂಕಾಯಿಲ್ಲ, ಇಲ್ಲ ಬರಲ್ಲ ಅಂತ ಹೊಟ್ಟೆಗೆ ಎಣ್ಣೆ ಹಾಕ ಮಲ್ಕೊಂಬಿಡ್ಲ. ನಿಮ್ಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರುತ್ತೆ ಹೇಳಿ ಯಜಮಾನ್ರೆ, ಒಂದ್ಸಲಿ ಟ್ರೈ ಮಾಡ್ಬಿಡಲ್ಲ. ಅವ್ನ ಬಾಯಿ ಹುಳ ಬೀಳ, ಯಾವನ ಅಡ್ರೆಸ್ ಅಲಂಕಾರ ಇಲ್ದಾರ ದೇವ್ರ ಫೋನ್ ಮಾಡ್ಬಿಟ್ಟ ಅಂತ ಕರೆಂಟ್ ಅವ್ರ ಕಾಗೆ ತರ ಆಡ್ತಿದಿರಲ್ಲ. ಡೋಂಟ್ ವರಿ, ನಾನಿದ್ದೀನಿ. ನೀನ್ ಇರ್ತೀಯ ಕಣೋ, ನಿಂಗೆ ಏನಾಗಲ್ಲ. ಅದ್ ದೇವ್ರು ಹೇಳ್ದಂಗೆ ರೈಡ್ ಆಗ್ಬಿಟ್ರೆ ನನಗೂ ಏನಾಗಲ್ಲ, ಆದ್ರೆ ಒಳಗಡೆ ಏನು ಇರಲ್ಲ. ಆಮೇಲೆ ಅಲ್ಲಿ ಶೀಲ ಕಳ್ಕೊಂಡ್ರೆ ಎಣ್ಣೆ ಬಿಡ್ತೀನಪ್ಪ. ನೀವು ಏನಾರ ಮಾಡ್ಕೊಳಪ್ಪ, ನಂಗೆ ದುಡ್ಡು ಮುಖ್ಯ, ಎಲೆಕ್ಷನ್ ಬೇರೆ. ಅಲ್ಲ ಅಯ್ಯೋ ಯಜಮಾನ್ರೆ, ಯಾರೋ ಒಬ್ಬ ಫೋನ್ ಮಾಡಿ ರೈಡು ಅಂದ್ರೆ ಊರ್ ಬಿಟ್ಟೆ ಹೋಗ್ಬಿಡದ. ಬೇಡ ಯಜಮಾನ್ರೆ, ನಿಮ್ ಕಾಲಿಡ್ ಕೂತಿ ಯಜಮಾನ್ರೆ. ಮಾತ್ ಕೇಳಿ ಯಜಮಾನ್ರೆ, ಪ್ಲೀಸ್ ಪ್ಲೀಸ್ ಯಜಮಾನ್ರೆ. ಅಯ್ಯೋ 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 ಅಯ್ಯಪ್ಪ. ಯಜಮಾನ್ರೆ, ನಿಮ್ಮನ್ನ ನಂಬಿ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮಾತು ಕೊಟ್ಟಿದ್ದೀನಿ. ಅವರೆಲ್ಲ ಬಂದು ಯಜಮಾನ್ರೆ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಯಜಮಾನ್ರೆ? ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನೋ? ನನ್ ಸೆಟ್ಟಿಂಗ್ ಮೇಲೆ ಅಲ್ಲ ಕಣೋ, ನನ್ ವೇಸ್ಟ್ ಒಂದು ಗೊತ್ತಿದೆ. ನಂಗೆ ಜನ ಸೋಲ್ಸಿದ್ದು. ನಾನು ಎಕ್ಸ್ ಎಮ್ ಮಾರೋ ಬಾ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ. ಈ ಸಿನಿಮಾದವರು NS ರಾವ್ ಮಗ ಓಂ ಪ್ರಕಾಶ್ ರಾವ್ ಅಂತಿದ್ದಾರೆ. ಅವ್ರನ್ನ ಗೊತ್ತು, ಅವ್ರಿಗೆ ಹೇಳ್ತೀನಿ ಹೋಗಿ ಸಿನಿಮಾ ಸೇರ್ಕೊಂಡ್ಬಿಡು. ಈ ಗೋಲ್ಡು ಕ್ಯಾಶ್ ಎಲ್ಲ ಸೇಫ್ ಮಾಡೋಣ ಬಾರೋ ಬಾ. ಹಲೋ, ನಾನು ದೇವ್ರು. ಗುಡ್ ನ್ಯೂಸ್ ಹೇಳಿದೇವ್ರು. ಟೆನ್ಷನ್ ಮಾಡ್ಕೋಬೇಡಿ, ಪ್ರೋಗ್ರಾಮ್ ಚೇಂಜ್ ಆಗಿದೆ. ಹೌದೇ? ನೆಕ್ಸ್ಟ್ ವೀಕ್ ಶಿಫ್ಟ್ ಆಗಿದೆ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆ ಟೈಮ್ ಶುರು ಹಿಂಗೆ ಕಣೋ. ರೈಡು ನೆಕ್ಸ್ಟ್ ವೀಕ್ ಶಿಫ್ಟ್ ಆಗಿದೆ ಅಂತೆ. ದೇವ್ರು. ನಮಸ್ಕಾರ ಸರ್. ಸರ್ ಫೋಟೋ ಇಡ್ಸ್ಕೊಂಡು ರೆಡಿನಾ ಸರ್? ಅಲ್ವೋ ದರ್ಬೇಸಿ ನನ್ನ ಮಕ್ಳ, ಅವತ್ತು ಫೋನ್ ಮಾಡಿದ್ರೆ ಇವತ್ತು ಬರ್ತಾ ಇದ್ದೀರಲ್ಲೋ. ಹೋಗ್ಲಿ ಬಿಡೋ ಪಾಪ. ಕ್ಷಮಿಸಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಸರಿ ನಡೀರಿ. ಈ ಬ್ಯಾಗ್ ನ
ಇಲ್ಲೇ ಬಚ್ಚಿಟ್ಬಿಡೋಣ ಬಾ ಬಾ. ಲೇ ಉಳ್ದಿರೋ ಅನ್ನ ತಿನ್ನಕ್ ನಿಂತಿರೋ ನಾಯಿಗಳ ತರ ನಿಂತಿದ್ದೀರಲ್ಲ ಕ್ಯಾಮ್ರಾ ಹೇಳ್ರು. ನಾವು ಸುಮ್ನೆ ಇರೋಣ. ಜೋಬಳಗಡೆ ಐತೆ ಇದ್ರಲ್ಲಿ ಜೂಮ್ ಹಾಕ್ಬಿಟ್ರೆ ಈ ಫೋಟೋಗ್ರಫಿ ಕ್ಯಾಮ್ರಲ್ಲಿ ದೊಡ್ಡ ಬಾಡಿ ಬರುತ್ತೇನೆ ಸಖತ ಬರುತ್ತೆ ಸರ್. ದೊಡ್ಡ ಜೈಲು, ಅದ್ರಲ್ಲಿ ಎಷ್ಟೋ ಜನ ಕೈದಿಗಳು, ಅದ್ರಲ್ಲಿ ಒಂದೇ ಒಂದ್ ಗೇಟು, ಅದಕ್ಕೆ ಸಣ್ಣದೊಂದ್ ಬೀಗ. ಆ ಬೀಗನೇ ಈ ಕ್ಯಾಮ್ರಾ. ಇದ್ರಲ್ಲಿ ತೆಗ್ಬಿಟ್ರೆ ದೊಡ್ಡದೆಲ್ಲ ಕ್ಯಾಚ್ ಹಾಕಬಿಡ್ಬೋದು ಸರ್. ಅಯ್ಯೋ ಅಯ್ಯೋ ಅಪ್ಪ ಏನಪ್ಪ ಇದೆಲ್ಲ? ತೆಗಿಯೋ ಸ್ಪೆಷಲ್ ಪ್ರಾಪರ್ಟಿಗಳು ಏನೇನೋ ಸರ್. ಇದನ್ನ ಇಟ್ಕೊಳ್ಳಿ ಸರ್ ಕೈಯಲ್ಲಿ. ವಾಸನೆ ಇಲ್ಲ ಸರ್ ಸ್ವಲ್ಪ ಫೇಸ್ ಮೇಲೆ ರೈಟ್ ಲುಕ್ ಪ್ಲೀಸ್. ಇದ್ರಲ್ಲಿ ಒಂದು ಪೋಸು, ಫೋಟೋ ಕೆಳಗಡೆ ಕ್ಯಾಪ್ಷನ್. ಏನಾ ಇದ್ರ ಅರ್ಥ ಏನ್ ಗೊತ್ತಾ ಸರ್? ಈ ಸರಿ ಎಲೆಕ್ಷನ್ ಅಲ್ಲಿ ನಾನ್ ಗೆದ್ರೆ ನಾನಿರೋವರೆಗೂ ನನ್ನ ಕೈಲಿರೋ ಹೂಗಳು ನಿಮ್ಮ ಪಾದಗಳ ಕೆಳಗಿರುತ್ತೆ ಅಂತ ಅರ್ಥ. ಹಲೇ ಪ್ಲಾಸ್ಟಿಕ್ ಹೋಗೋಣ, ವಾಸನೆ ಇಲ್ಲ. ಅಯ್ಯೋ ಸರ್, ನನ್ನ ಮಕ್ಕಳೇ ಹೋಟೆಲ್ ಗೊತ್ತಾಕಿಲ್ಲ, ವಾಸನೆ ಬರಕಿಲ್ಲ. ನೆಕ್ಸ್ಟ್ ಸುಮ್ಮನೆ ಡಿವಿಡಿ ಕೆಡಿಸ್ಬಿಡ್ತೀಯ. ಇಡ್ಕೊಳ್ಳಿ ಸರ್. ಚಿತ್ರನು ಸರ್ ನೀವ್ ಇಡ್ಕೊಳ್ಳಿ ಸರ್, ಹೇಳ್ತೀನಿ. ಸರ್ ಕೆಳಗಡೆ ಒಂದು ಕ್ಯಾಪ್ಷನ್. ಈ ಛತ್ರಿ ಹಿಡ್ಕೊಂಡ್ರೆ ನನಗ್ ಮಾತ್ರ ನೆರಳು ಕೊಡುತ್ತೆ, ಆದ್ರೆ ನಾನು ನಿಮ್ಮೆಲ್ಲಾರ್ಗು ನೆರಳಾಗಿರ್ತೀನಿ. ಅಯ್ಯೋ ಇನ್ನು ಏನೇನ್ ಇಟ್ಟಿದ್ದೀರಪ್ಪ? ಇವ್ರಂತ ಹುಡುಗರು ಬಂಗಾರದಂತ. ಏನಾಯ್ತು ನಮ್ಗೆ? ನಿಮ್ ಕೈಗೆ ಸಿಗಿಸ್ಕೊಳ್ಳಿ ಸರ್, ಸಿಗಿಸ್ಕೊಳ್ಳಿ ಸರ್. ನಾನು ಹೇಳ್ತೀನಿ, ನಿಮ್ಗೆ ಓಟ್ ಹಾಕಿ ಗೆಲ್ಲಿಸ್ತಾರಲ್ಲ ಸರ್ ಬುದ್ಧಿವಂತ ಪ್ರಜೆಗಳು, ಮುಟ್ಬೇಕು ಸರ್, ಇಲ್ಲಾಂದ್ರೆ ಮನ್ಸಿಗೆ ತಟ್ಬೇಕು ಸರ್ ಅಂತದೊಂದು ಸೂಪರ್ ಕ್ಯಾಪ್ಟನ್ ಸರ್. ಏನು ಏನು ಇದು ಬರೀ ನಿಮ್ ಕೈಗಳಲ್ಲ ಸರ್, ಅವ್ರ ಪಾದರಕ್ಷೆಗಳು ಸರ್, ಪಾದರಕ್ಷೆಗಳು. ಕೈಯಲ್ಲಿ ಚಪ್ಪಲಿ ಕಣ್ಣಲ್ಲಿ ನೀರು. ಇದೇನ್ ಸರ್ ಕಣ್ಣಲ್ಲಿ ನೀರು? ಇನ್ನಿಲ್ಲಿಂದಪ್ಪ ಬರುತ್ತೆ. ಈ ವರ್ಷ ನೀವೆಲ್ಲಪ್ಪ ಇದ್ರಿ, ಇಷ್ಟೊತ್ತಿಗೆ ನಾನು CM ಮಾಡ್ಬಿಡ್ತಿದ್ದೆ. ಆಯ್ತಪ್ಪ ಹೇಳ್ರಪ್ಪ, ನಾವೇನಪ್ಪ ಮಾಡ್ಬೇಕು? ಇದನ್ನ ಕೈಲಿ ಹಿಡ್ಕೊಳ್ಳಿ ಸರ್. ಅಣ್ಣ ನೀನು ಕೈಲಿ ಹಿಡ್ಕೊಳ್ಳೋಣ, ಮುಂದೆ ಹಿಡ್ಕೊಳ್ಳಿ ಸರ್. ಹಂಗಪ್ಪ. ಈ ಕ್ಯಾಪ್ಷನ್ ಏನ್ ಗೊತ್ತಾ? ಏನಪ್ಪ? ಈ ಕೂಲ್ ಡ್ರಿಂಕ್ಸ್ ಹೊಟ್ಟೆಲಿ ಇಳಿತಾ ಇಳಿತಾ ಎಷ್ಟು ತಣ್ಣಗಿರುತ್ತೋ ಅಷ್ಟೇ ತಣ್ಣಗೆ ನಿಮ್ಮನ್ನೆಲ್ಲಾ ನಾನ್ ನೋಡ್ಕೊತೀನಿ ಅಂತ. ಹೇಳ್ರಪ್ಪ ಏನಪ್ಪ ಮಾಡ್ಬೇಕು? ಆಹಾ ಆಹಾ, ನೋಡಿದ್ರೇನ್ರಿ ಏನ್ ಸುಖವಾಗಿದೆ. ಈ ಸುಖ ಸಿಟಿಲಿ ಸಿಗುತ್ತಾ? ರೀ ಪ್ರೀತಿ, ಇಬ್ರು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋಣ. ಮುಂದಕ್ಕೆ ನೀರ್ ಸಿಗುತ್ತೋ ಇಲ್ವೋ? ಏನ್ ಬೇಕಾಗಿಲ್ಲ, ನಾನು ಊರ್ಗ್ ಹೋಗೋವರೆಗೂ ಹಿಂಗೆ ಇರ್ತೀನಿ. ಹಿಂಗೆ ಇದ್ರೆ ಊರ್ಗ್ ಹೋಗೋಷ್ಟ್ರಲ್ಲಿ ಕೊಳತ್ ನಾರ್ ಹೋಗ್ತೀರಾ. ಬನ್ನಿ. ಹೌದು, ನಿಮ್ ಹೆಸರೇನು? ಚಕ್ರವರ್ತಿ. ಓ, ಅದಕ್ಕೆ ಏನಿರ್ಲಿ ಇಲ್ದೆ ಹೋಗ್ಲಿ, ಕಾಡಿರ್ಲಿ ಅಥವಾ ಊರಿರ್ಲಿ ಜಾಲಿಯಾಗಿರ್ತೀರಾ. ನಮ್ಮಮ್ಮನು ನಂಗೊಂದ್ ಒಳ್ಳೆ ಹೆಸರಿಟ್ಟಿದ್ದಾರೆ, ಪ್ರೀತಿ ಅಂತ. ಸುಮ್ನೆ ನಮ್ಮ ಅಮ್ಮನ್ ಮಾತ್ ಕೇಳಿ ಅವ್ರು ಹೇಳಿದ ಗಂಡ ಮದ್ವೆ ಆಗಿದ್ರೆ ಪ್ರೀತಿ ಪ್ರೇಮ ಸುಖ ಅಂತ ಸಂತೋಷವಾಗಿರ್ತಿದೆ. ಹೌದಾ? ಅದನ್ ಬಿಟ್ಟು ದುಡ್ದು ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಈ ಹಾಳಾದ ಕಾಡಕ್ ಬಂದ್ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಅದ್ ಸರಿ, ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬನ್ರಿ, ಅದೇನ್ ಟಾಪ್ ಸೀಕ್ರೆಟಾ? ಅವತ್ತು ಫೋಟೋ ಸ್ಟುಡಿಯೋ ಹೇಳಿದ್ರಲ್ಲ, ಹಂಗಾಗಿ ಗೊತ್ತು. ಓಹೋ, ಹುಷಾರ ಕಾಲಿಡ್ರಿ, ಜಾರ್ ಬಿದ್ಗಿದ್ಬಿಟ್ಟಿರಾ. ರೀ ಪ್ರೀತಿ, ಒಂದ್ ಸ್ವಲ್ಪ ನೀರಾರು ಕುಡಿಸ್ಲಾ? ಮುಂದೆ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ. ನಾನೇನ್ ಹಸುನ? ಮೂಗುದರ ಇಲ್ದಿರೋ ಹಸು ಪಾಪ ಅಂತ ಕೇಳ್ದೆ. ನಾನ್ ಕುಡಿಯಕ್ ಗೊತ್ತು. ಆಲ್ ರೈಟ್, ನಿಮ್ ಮನೆ ಬರ. ಏನ್ ನೋಡ್ತೀರಾ, ಹೋಗ್ರಿ. ಹೇಗಿದೆ ಸ್ಟ್ರಕ್ಚರ್? ಸ್ವಿಮ್ಮಿಂಗ್ ಬರುತ್ತೆ, ಆದ್ರೆ ಡೈವ್ ಬರಲ್ಲ ಅಷ್ಟೇ. ಬೆಚ್ಚಗಿದೆ. ನನ್ಗೆ ಆಟಾಡಿಸ್ತೀಯಾ? ಪ್ರೀತಿ, ಪ್ರೀತಿ
ಕಾಪಾಡ್ದೆ? ಸಿಂಪಲ್. ಹೊಟ್ಟೆ ತುಂಬಾ ನೀರ್ ಕುಡ್ದಿದ್ರಿ, ನೆಲದ ಮೇಲೆ ಹಾಕೊಂಡು ಚೆನ್ನಾಗಿ ಹೊಟ್ಟೆನ ಪ್ರೆಸ್ ಮಾಡ್ದೆ, ನೀರೆಲ್ಲ ಆಚೆ ಬಂತು. ಡೋಂಟ್ ವರಿ, ಆಗ್ಲೂ ಪ್ರಜ್ಞೆ ಬರ್ಲಿಲ್ಲ. ಆಗೇನ್ ಮಾಡ್ದೆ, ಕೈಗಳು ತಿಕ್ಕದೆ, ಪಾದ ತಿಕ್ಕದೆ, ಏನು ಪ್ರಯೋಜನ ಆಗ್ಲಿಲ್ಲ. ಇನ್ನು ಕೊನೆಯ ಪ್ರಯತ್ನ ಅಂದಿದ್ದೆ, ಬಾಯಲ್ಲಿ ಬಾಯಿಟ್ಟು ಊದ್ದೆ. ಹಂಗ ಊದಿದ್ದಕ್ಕೆ ಈಗ ನೀವ್ ಎದ್ದು ಕೂತಿರೋದು. ಬಾಯಿಟ್ಟು ಊದಿದ್ಯಾ? ಎಸ್. ಹಲೋ, ಬಾಯಿ ಬಿಟ್ಕೊಂಡು ಇದೇ ತರ ಶಾಕಲ್ಲಿ ಇದ್ರೆ ನೆಗಡಿ ಶೀತ ಎಲ್ಲ ಆಗೋಗುತ್ತೆ. ಬಟ್ಟೆ ಬೆಚ್ಚಾಕಿ. ಹಂಗೆ ನಿಂತ್ಕೊಳ್ಳಿ ಅಂತ ಹೇಳಿಲ್ಲ ರೀ. ನಿಮ್ ಬಟ್ಟೆ ಒಣಗೋವರ್ಗು ನನ್ ಶರ್ಟ್ ಹಾಕೊಳ್ಳಿ. ತಗೊಳ್ಳಿ, ಹಾಕೊಳ್ಳಿ. ನೀನ್ ಆ ಕಡೆ ತಿರ್ಕೋ. ಓಕೆ. ಲಲಲಾ ಲಲಾ ಲಲಾ ಲಲಲಾ ಲಲಾ ಲಲಾ ಲಲಲಾ ಲಲಾ ಲಲಾ ಗಂಟೆಯಿಂದಲೇ ನಾನು ಲಲಲಾ ಲಲಾ ಲಲಲಾ ಲಲಾ ಲಲಾ. ಏನ್ ಕಂಡಮಾಗಿರೋ ಡಿವಿಡಿ ಪ್ರೆಸ್ ಪ್ರಿಂಟರ್ ಐ ಸ್ಪೀಡ್ ಅಲ್ಲಿ ಬರ್ತಾ ಇದೆ. ನೀವು ನಿಮ್ಮ ಕರ್ತವ್ಯನ ಮರೆತು ನಾನು ನನ್ನ ಕರ್ತವ್ಯನ ಮರೆಯಕ್ಕಾಗುತ್ತಾ? ಕುತ್ಕೊಳ್ಳೋ, ಪರವಾಗಿಲ್ಲ. ಇಲ್ಲ ಬೇಡ. ಬೇಗ ಕುತ್ಕೊಳ್ಳ. ಇಲ್ಲ ಪರವಾಗಿಲ್ಲ. ಏನ್ ಕರ್ತವ್ಯ? 5,000 ಓಟ್ನ ಕರ್ಕೊಂಡ್ ಬಂದಿದ್ದೀನಿ. 5,000? ಎಲ್ಲ ಜೋಬಲೆ. ಆಲ್ ಗರ್ಲ್ಸ್ ಕಮ್ ಆನ್. ಇವ್ರೇನಾ ಯಜಮಾನ್ರೆ? ನಿಮ್ಗೆ ಅರ್ಥವಾಗಲ್ಲ. ಈಗ ತಾನೇ ಓಟ್ ಹಾಕೋ ವಯಸ್ಸಿಗೆ ಬಂದಿರೋ ಸುಂದರ ತರುಣಿಯರು. ಇದಕ್ಕೆಲ್ಲ ನೀನೇ ಲಾಯಕ್ ಕಣ. ಬನ್ನಿ ಬನ್ನಿ. ನಮಸ್ಕಾರ. ನಿಮ್ಮ ಓಟ ನನಗೆ ನಾನು ಹೇಳಿಲ್ಲ, ಇವರೇ ನಿಮ್ಮ ಯಜಮಾನ್. ಅಲ್ಲ, ನಮ್ಮ ಯಜಮಾನ್ರು. ಆಮೇಲೆ ನಮಸ್ಕಾರ ಮಾಡಿ. ನಮಸ್ತೆ ಭರತನಾಮ. ನಿಮಗೆ ಸುಮ್ನಿರ ಈಗ ಕಲ್ತ್ಕೊಂಡೆ. ನೋಡ್ರಮ್ಮ, ಇವ್ರದೇ ಆ ಗಂಟೆ ಗುರ್ತು. ಇವರಿಂದ 5,000 ಓಟೋವೇನೋ ಹಂಗೆ. ಯಜಮಾನ್ರೆ, ಅವ್ರ ಹಿಂದೆ ಅಲ್ಲ, ಅವ್ರ ಕೈಯಲ್ಲಿ 5,000 ಓಟಿದೆ. ತಗೊಳ್ಳಿ, ಹರಿದು ಹಂಚ್ಕೊಂಡ್ಬಿಡಿ. ಯಾರ್ದು ದುಡ್ಡು? ನಿಮ್ದೇ ಯಜಮಾನ್ರೆ. ಅವರು ದುಡ್ಡು ತಗೊಂಡಾಗ ಅವ್ರದೇ ಆದ ಸಂಪ್ರದಾಯ ಇದೆ, ಅದನ್ನ ಮುಗಿಸ್ಕೊಂಡ್ಬಿಡಿ. ಓಕೆ, ನಾನ್ ರೆಡಿಯಪ್ಪ. ಕುಂತ್ಕೋಬೇಕಾ? ಗರ್ಲ್ಸ್ ಸ್ಟಾರ್ಟ್. ಪ್ರೋಗ್ರಾಮ್. ಯಜಮಾನ್ರೆ, ಈ ಸತಿ ಎಲೆಕ್ಷನ್ ಅಲ್ಲಿ ನೀವು ಗೆದ್ದೇ ಗೆಲ್ತೀರ. ಎಲ್ಲೋ ಒಂದ್ ಕಡೆ ಮಚ್ಚೆ ಇರ್ಬೇಕು ಅಂತ ಕೇಳಿದ್ದೆ. ಆ ಮನ್ಮತಿಗೆ ಬಿಟ್ರೆ ನಿಮಗೆ ಇರೋದು. ಹಲೋ, ಸತಿ ಇದ್ದ ರಾಂಗ್ ನಂಬರ್ ಬರೀ. ಹೋಗ್ಬಿಡ್ತೀರಾ? ಲೇ, ಹೋಗಿನ ಮುಂಚೆ ಒಂದ್ ಕಿಸ್ ಕೊಟ್ಟೋಗ್ರಮ್ಮ. ಕೊಡಮ್ಮ ಕೊಡಮ್ಮ. ನೀವೆಲ್ಲ ಕೊಟ್ರಿ ತಿಳ್ಕೊಳ್ರಮ್ಮ. ಜಾಗ ಖಾಲಿ ಮಾಡ್ರಮ್ಮ, ಜಾಗ ಖಾಲಿ ಮಾಡಿ. ಒಳ್ಳೇದಾಗ್ಲಮ್ಮ. ಇದೇನಿದು? ಇಲ್ಲೊಂದು ಸೆಟ್ಲ್ ಆಗ್ಬಿಡೈತಲ್ಲ. ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಿನ್ ಕಡೆ ಎಷ್ಟು ಹೊಟ್ಟಿದ್ಯೆ? ತುಂಬಾ ಇದೆ ರಜೆ, ಹೇಳಕ್ ನಾಚಿಕೆ ಆಗುತ್ತೆ. ಏನು? ನಾನು ಬೇಕಾದ್ರೆ ನಿನಗೆ ಸೇಲ್ ಮಾಡ್ತೀನಿ. ಸೇಲ್ ಮಾಡ್ತೀನಿ ರಜಾ? ನೋಡು ರಜಾ, ಈ ಫೇಸ್ ಎಲ್ಲೋ ನೋಡ್ದಂಗಿದ್ಯಲ್ಲ. ನೋಡು, ಹೆಣ್ಣುಲ್ಲ ಗಂಡುಲ್ಲ ಹಂಗ್ ಮಾಡ್ಬಿಟ್ಟಲ್ಲ. ನಿನ್ನ ಸಾಯಿಸಲ್ಲ ಕಣ, ಮದುವೆ ಆಗ್ಬಿಡ್ತೀನಿ. ಏನಣ್ಣ ಇದ್ರೊಳಗೆ ಕೆಟ್ಟ ವಾಸನೆ ಬರ್ತಾ ಇದೆ. ಮಾತಾಡದೇ ಇರೋ ಮನುಷ್ಯರೇ ಜಾಸ್ತಿ ಅಲ್ವಣ್ಣ? ಮೋಸ್ಟ್ಲಿ ಅವ್ರದೇ ಇರ್ಬೇಕು ಈ ಪ್ರಾಡಕ್ಟ್. ಮೂಸ್ ನೋಡೋಣ. ನಮ್ ದೇಶನೇ ಇರ್ಬೇಕು. ಅಣ್ಣ ನಮ್ ಗಾಡಿ. ಅಣ್ಣ ನಮ್ ಗಾಡಿ ನಂಬರ್ ಏನು? ನಂಗ ಗೊತ್ತು, ಹೋಗ್ ನೋಡು. ನೋಡಲೇ.
ಅಣ್ಣ ಗಾಡಿ ಕೀನೇಲಿ ಬಿಟ್ಬಿಟ್ಟು ಹೋಗೋರೆ. ನಾವು ಬಿಟ್ಬಿಟ್ಟು ಹೋಗಿರ್ಲಿಲ್ವೇನೋ. ಹೋಗೋ, ಸ್ಟಾರ್ಟ್ ಮಾಡೋ, ಸ್ಟಾರ್ಟ್ ಮಾಡೋ. ಸರಿ ಅಣ್ಣ. ₹470. ಇದಿಟ್ಕೋ. ಅಲ್ಲೋಡು, ಆ ಕಾರ್ ಹತ್ರ ಇದಾರಲ್ಲ ಅವರು ನಮ್ PAಗಳು. ಕಾರ್ ಕೆಟ್ಟೋಗಿತ್ತು, ಅದಕ್ಕೆ ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ರಿಪೇರಿ ಮಾಡಿಸ್ತಾ ಇದಾರೆ. ಬ್ಯಾಲೆನ್ಸ್ ಅಮೌಂಟ್ ನ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡ್ಬಿಡು. ಕಾರ್ ರೆಡಿ ಆದ್ಮೇಲೆ ಅವ್ರು ಇಲ್ಲೇ ಬಂದು ಟಿಫನ್ ಮಾಡ್ತಾರೆ. ಸದ್ಯಕ್ಕೆ ಅವ್ರಿಗೆ ಕಾಫಿ ಕಳಿಸ್ಬಿಡು ಆಯ್ತಾ? ಮೇಡಮ್ ಅರ್ಜೆಂಟ್ ಅಂತೆ, ನಾವು ಬರ್ತೀವಿ. ಓಕೆ ಅಣ್ಣ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಣ್ಣ. ಹಾಳಾಗೋಗ್ಲಿ ಬಿಡ್ರು, ಹಾಳಾಗೋಗ್ಲಿ ಬಿಡಿ. ತಗೊಳ್ಳಿ. ಯಾರ ಕಾಫಿ ಹೇಳಿದ್ದು? ನಾನಲ್ಲ, ನಂಗೆ ಗೊತ್ತಿಲ್ಲ. ಅಣ್ಣ ತುಂಬಾ ಹೊಟ್ಟೆ ಹಸಿತಿದೆ, ಟಿಫನ್ ಮಾಡೋಣ ಬಾರಣ. ಅಣ್ಣಂಗೆ ಹೊಟ್ಟೆ ಹಸಿತಾ ಇಲ್ಲ, ಸುಮ್ನಿರೋ. ನನ್ ಮಕ್ಕಳ್ರ, ನಡ್ರಿ ನಡ್ರಿ. ಬಂದ್ರು. ಕೂತ್ಕೊಳ್ಳಿ ಸರ್. ಇರ್ಲಿ ಸರ್ ನೀವು ಕೂತ್ಕೊಳ್ಳಿ. ಬೇಡಪ್ಪ, ಪರವಾಗಿಲ್ಲ. ಯಾಕೆ ಸರ್ ಪೈಲ್ಸಾ? ಡೋಂಟ್ ವರಿ ಸರ್, ಅದಕ್ಕೂ ನಮ್ಮ ಹತ್ರ ಪರಿಹಾರ ಐತೆ. 1 ನಿಮಿಷ ಹೋಗೋಣ. ಬತ್ತ ನೀನ್ ತುಂಬಾ ಈಕಾಗ್ಬಿಟ್ಟೆ. ಅದೇ ನಾವು ಜೈಲಲ್ಲಿದ್ದಾಗ ಆ ಜಾಗದಲ್ಲಿ ಹಾಕಿ, ಫುಟ್ಬಾಲು, ಕ್ರಿಕೆಟ್, ಗೋಲಿ ಎಲ್ಲ ಆಡೋರು. ಆಗ ಗುಂಡ್ಕಲ್ ತರ ನಿಂತಿರ್ತಿದ್ದೆ. ಈಗ ಹೆಂಗಾಗಿದೆ ನೋಡು. ಅಯ್ಯೋ ದರ್ವೇಸಿ, ಅದು ಸ್ಟಿಕ್ ಬೂಟು ಕಣೋ. ಹೌದಲ್ವಾ? ಮೊಳೆ ಮೊಳೆ, ಐ ಮೀನ್ ನೈಲ್ಸ್ ಕಣೋ, ನೈಲ್ಸ್. ಅಮ್ಮಮ್ಮ, ಅಪ್ಪ, ಈ ನನ್ನ ಮಕ್ಳೆಲ್ಲ ಅವ್ರ ಏನೋ ಕೈ ಕಾಲೆಲ್ಲ ಪದ ಹೇಳ್ತಾ ಹೋಗ್ಕೊಂಡ್ರು. ಇದು ಸೈಲೆಂಟ್ ಸರ್. ಕಮಾನ್, ಫಾಲೋ ಮೀ. ಅಮ್ಮ, ಬರ್ತಾ ಸಿನ್ಸಿಯಾರಿಟಿ ಜಾಸ್ತಿ ಆಗೋಯ್ತು. ಈ ಸಿನ್ಸಿಯಾರಿಟಿ ಇನ್ನ ಎಷ್ಟು ದಿನ ಇರುತ್ತೋ ನೋಡ್ತೀನಿ. ಕಮಾನ್, ಫಾಲೋ ಮೀ. ಸಾರ್ ಬನ್ನಿ ಸಾರ್, ಕುಂತ್ಕೊಳ್ಳಿ. ಪೈಲ್ಸ್ ಇರೋರ್ಗೆ ಚೇರು ಆರಾಮಾಗಿರ್ತದೆ. ಬೇಕಿತ್ತು ನನಗೆ. ಸರ್ ಏನ್ ಕೊಡ್ಲಿ ಸರ್? ಅದೇನ್ ಬೇಕು ತರ್ಸ್ಕೊಳ್ರು. ನಿಮ್ಗೇನ್ ತಿಂಡಿ ಕೊಡ್ಲಿ ಸರ್? 2 ರೈಸ್ ಬಾತು, 4 ವಡೆ, 8 ಇಡ್ಲಿ. ಸರ್ ನಿಮ್ಗೆ? ನನಗೂ ಸೇಮ್ ಅದೇ. ಆಯ್ತು ಸರ್. ಸರ್ ನಿಮ್ಗೇನ್ ಕೊಡ್ಲಿ? ಅವ್ರು ಹೇಳಿದ್ದೆ ತಗೊಂಬಪ್ಪ. ಓಕೆ ಸರ್. ಹೊಟ್ಟೆ. ಸರ್ ನಿಮ್ದು 420 ಪ್ಲಸ್ ಬ್ಯಾಲೆನ್ಸ್ 270, ಟೋಟಲ್ 690 ಆಗಿದೆ ಸರ್. ನೀವು ಗಾಡಿ ರೆಡಿ ಮಾಡಿಸ್ತಾ ಇದ್ರಲ್ಲ, ಅವಾಗ ನಿಮ್ ಬಾಸು ನಿಮ್ ಮೇಡಮ್ ಇಬ್ರು ಬಂದು ಇಲ್ಲೇ ತಿಂಡಿ ತಿನ್ಬಿಟ್ಟು ನಿಮ್ಮನ್ನು ಕರೆದ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಅವ್ರ ಹತ್ರನೇ ಬ್ಯಾಲೆನ್ಸ್ ಇಸ್ಕೊಂಡ್ರು ಸರ್. ಇಲ್ಲೇನೇನ್ ತಿಂದ್ವೋ ಎಲ್ಲ 2 ಪಾರ್ಸಲ್. ಆಯ್ತು ಸರ್. ಅಣ್ಣ ಪಾರ್ಸಲ್ ತಗೊಂಡು ಹೋಗೋಣ ಅಣ್ಣ, ಮುಂದೆ ಸಿಗುತ್ತೋ ಯಾರು ಗೊತ್ತು. ಹೌದಪ್ಪ, ವೆರಿ ಗುಡ್. ಬಾ, ಸರಿಯಾಗಿ ಒಂದೇ ಟಕ ಬಾ. ಬರ್ಲೆ. ನೀನೊಂದೇ ಟಕ ಹಾಕೋ. ಅಯ್ಯೋ, ಹೊಟ್ಟೆ ಕವ ಕವ ಅಂತ ಇದೆ ಸರ್. ಪಾರ್ಸಲ್ ರೆಡಿ ಸರ್. ಇಸ್ಕೊಳ್ರಿ. ಎಷ್ಟಾಯ್ತಪ್ಪ ಅಮೌಂಟು? ಅಮ್ಮ ಸರ್ ಹಳೆ ಬ್ಯಾಲೆನ್ಸು 690 ಪ್ಲಸ್ 460, ಟೋಟಲ್ 1150 ಆಯ್ತು ಸರ್. ನಾವ್ ಹೆವಿ ಕೇಸ್ನ ಕ್ಯಾರಿ ಮಾಡಲ್ಲ. ಸದ್ಯಕ್ಕೆ 500 ಇಟ್ಕೋ. ಅಯ್ಯಪ್ಪ, ಮಿಕ್ಕಿದ್ದನ್ನ ನೋಡಲಿ ನಮ್ ಸೆಕ್ಯೂರಿಟಿ ಗಾರ್ಡ್ ಬರ್ತಾನಲ್ಲ, ಅವನ ಹತ್ರ ಇಸ್ಕೋ. ಬೇಬಿ ಸರ್ ಹೇಳಿದ್ರು ಅಂತ. ಹುಷಾರು, ಸರಿಲ್ಲ ನನ್ ಮಗ ಸ್ಟ್ರಿಕ್ಟ್ ಆಫೀಸರ್, ಲೂಸ್ ಕ್ಯಾಂಡಿಡೇಟ್. ಬರ್ಲಾ ಕೊಡ್ತಾರೆ ನೋಡಿ, ನಾನು ಹೊಟ್ಟೆ ತುಂಬಾ ತಿಂತೀನಿ, ನೀವಿಬ್ರು ಸಿಂಪಲ್ ಆಗಿ ತಿನ್ಬೇಕು. ಯಾಕಂದ್ರೆ ನೀವು ಶಾರ್ಪ್ ಆಗಿರ್ಬೇಕು, ಗೊತ್ತಾಯ್ತಾ? ಸರ್ ಬನ್ನಿ ಸರ್, ಕುಂತ್ಕೊಳ್ಳಿ, ಆರಾಮಾಗಿ ಕುಂತ್ಕೊಳ್ಳಿ. ಓಕೆ, ಸೂಪರ್ ಸರ್. ಏನ್ ಮರ್ಯಾದೆ, ಏನ್ ಮರ್ಯಾದೆ. ತಿಂಡಿ ಏನಿದೆ? ಇಡ್ಲಿ ವಡೆ, ಪಲಾವು, ಚಿತ್ರಾನ್ನ. 3 ಪ್ಲೇಟ್ ಇಡ್ಲಿ ವಡೆ ಕೊಡಿ. ಸರಿ ಸರ್. ಓಕೆ. ವಾ ಏನ್ ಮರ್ಯಾದೆ, ಏನ್ ಮರ್ಯಾದೆ. ನಿಮ್ ಪವರ್ ಏನು ಅಂತ ಸಿಟಿಲ್ ಗೊತ್ತಾಗ್ಲಿಲ್ಲ ನೋಡಿ, ಇಲ್ಲಿ ಗೊತ್ತಾಗ್ತದೆ. ಅದ್ ಹಂಗೆ ಕಣೋ, ಯಾವಾಗಲೂ ಅವ್ರವ್ರ ಮನೇಲಿ ಅವ್ರವ್ರಿಗೆ ಮರ್ಯಾದೆ ಇರಲ್ಲ. 1 ಪ್ಲೇಟ್ ಇಡ್ಲಿ ಕ್ಯಾನ್ಸಲ್. ಸಾರಿ ಸರ್. 3 ಪ್ಲೇಟ್ ಕೊಡು. ಸರ್ ನನ್ಗೊಂದು ಸ್ಮಾಲ್ ಡೌಟ್ ಸರ್. ಏನ್ರಿ ಇದು?
ನೀವ್ ಯಾವಾಗ್ಲೂನು ಗ್ಲಾಮರ್ ಆಗೇ ಇರ್ತಿರಲ್ಲ ಅದ್ ಹೆಂಗೆ? ಅದಕ್ಕೆ ಸರ್ವಿಸ್ ಮುಖ್ಯ, ಎಜುಕೇಶನ್ ಅಲ್ಲ. ನನ್ನ ಸೌಂದರ್ಯದ ಗುಟ್ಟು ಈ ಸೇವಿಂಗ್ ಸಡ್ಡು. ಸರ್ ತಪ್ಪು ತಿಳ್ಕೊಬೇಡಿ ಸರ್, ನಿಮ್ಗೆ ಯಾಕೆ ತೊಂದ್ರೆ ಅಂತ ನಾನೇ ಕಟ್ ಮಾಡ್ಕೊಂಬಂದೆ. ಬಾಯಿಗಿಡ್ಲ ಸರ್. ಸರ್ ಬಾಳೆಹಣ್ಣು ಸೂಪರ್ ಆಗಿದೆ, ತರ್ಲಾ? ಅಯ್ಯೋ ಏನು ಮರ್ಯಾದೆ ತಗೊಂಬರಕಂದ. ಸರಿ ಸರ್. ಬೇಗ ಬಾಪ್ಪ. ಸರ್ ನಿಮ್ಗೆ ಯಾಕೆ ತೊಂದ್ರೆ ಅಂತ ನಾನೇ ಸುಲ್ಕೊಂಡ್ ತಂದೆ ಸರ್. ಏನು ಮರ್ಯಾದೆ, ಏನು ಮರ್ಯಾದೆ. ಇದೇನು ಬಾಳೆಹಣ್ಣು ಬದ್ನೆಕಾಯೋ? ಇದೇನಪ್ಪ? ನಿಮ್ ದೇಹಕ್ಕೆ ಕಾಪಿ ಟೀ ಆಗಲ್ಲ ಅಂತ ಹಾಲ್ ತಂದೆ ಸರ್. ಅಯ್ಯೋ ಯಾಕೆ ಸರ್ ಯಾವ್ದೇ ನೋಯ್ತಾ ಇದೆಯಾ? ಬೇಡಿ ಸರ್, ಕೂಲಾಗಿ ತಗೊಳ್ಳಿ, ಇಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಬಿಲ್ ಎಷ್ಟಪ್ಪ? ನಿಮ್ದು 150, ಬ್ಯಾಲೆನ್ಸ್ 650, ಒಟ್ಟು 800. ಬ್ಯಾಲೆನ್ಸಾ? ಯಾರ್ದು? ಯಾರ್ದ? ಆ ನಿಮ್ ಬಾಸು, ಅವ್ರ ವೈಫು, ಆ ಮ್ಯಾನೇಜರು, ಆ ಇಬ್ರು ಮೆಕ್ಯಾನಿಕ್, ಒಟ್ಟು 5 ಜನ. ಆ 5 ಜನಕ್ಕೆ ನಿಮ್ 3 ಜನ ಸೆಕ್ಯೂರಿಟಿ. ನಾವ್ ಸೆಕ್ಯೂರಿಟಿನ? ನಾವ್ ಯಾರು ಅಂತ ಹೇಳ್ರು? ನಿಮ್ ಗಡ್ಡನ ಸರ್, ನಿಮ್ ಮ್ಯಾನೇಜರೇ ಹೇಳ್ಬಿಟ್ಟು ಹೋಗವ್ರೆ. ಏನಂತ? ಅದೇ ನಮ್ ಸೆಕ್ಯೂರಿಟಿ ಬರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಹತ್ರ ಬ್ಯಾಲೆನ್ಸ್ ಇಸ್ಕೊಂತ ಹೇಳಿದಾರೆ ನಿಮ್ ಮ್ಯಾನೇಜರ್. ಅಲ್ಲ ಸರ್, ನಿಮ್ಗೆ ಬಾಳೆಹಣ್ಣು ಸಿಪ್ಪೆನು ಸುಲ್ದು ನಿಮಗ್ ಕೈ ಕೊಡಕ್ಕೆ ನಂಗೆ ತಲೆ ಕೆಟ್ಟಾಯ್ತಾ? ಓ ಗೊಮ್ಮಟೇಶ್ವರ, ನನ್ನ ಕರ್ಮ. ಏನೋ ಇವನು ಇನ್ಸ್ಪೆಕ್ಟರ್ಗೂ ಗೇಟ್ ಕಾಯ ಸೆಕ್ಯೂರಿಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅವನಿಗೆ. ಈಗ ನಾನು ಏನ್ ಮಾಡ್ಲಿ? 800 ಕೊಟ್ಟು ಹೋಯ್ತಾ ಇರೋ. ನಮ್ಮ ತಾಯಣ್ಣನಂತ ಕಾಸಿಲ್ಲ. ಎಲ್ಲೋದೇವನು? ಇಂಥ ನಾಟಕನೆಲ್ಲ ನಾನು ನೋಡಿದೀನಿ. ಕಾಸಿಲ್ಲ ಅಂದ್ರೆ ಕುತ್ಕೆ ಚೈನ್ ಕೊಟ್ಟೋಗು. ಓ ನಂಗೆ ಗೊತ್ತು ನೀವ್ ಹಿಂಗೆ ಮಾಡ್ತೀರಾ ಅಂತ. ಅದಕ್ಕೆ ನಿಮ್ 3 ಜನಕ್ಕೂ ಕುದುರೆಗೆ ಹಾಕೋ ಬೇದಿ ಮಾತ್ರ ಹಾಕಿದೀನಿ. ಬೇದಿ ಮಾತ್ರ ಹಾಕೋನ್ ಅಂದ್ಕೊಂಡ್ರು. ಕಾಸು ಕೊಟ್ಟು ಆಮೇಲೆ ಹೋಗು. ಅಲ್ವೋ, ಮಾತ್ರನೂ ಹಾಕಿ ಹಿಂಗೆ ಕಾಲಿಡ್ಕೊಂಡ್ರೆ ನಾನು ಹೆಂಗೋ ರಿಲೀಸ್ ಮಾಡ್ಲಿ? ಕಾಸು ಕೊಡು, ಇಲ್ಲ ಚೈನ್ ಕೊಡು, ಬಿಡ್ತೀನಿ. ಯಾರು ಹೇಳ್ಬೇಕಾ ಡೈಲಾಗ್ ಎಲ್ಲ ಇವ್ನು ಹೇಳ್ತಾವನಲ್ಲ. ಲೈ ಕೊಟ್ಬಿಡೋ, ಹೊಟ್ಟೆ ಗುಳುಗುಳು ಅಂತ ಐತೆ. ಬಿಡಲ್ಲ ಪಾಪ ನನ್ ಮಗ ಇವನು. ತಗೋ ಹಾಳಾಗೋಗು. ಅಯ್ಯೋ ಇಲ್ಲೇ ರಿಲೀಸ್ ಆಗೋಯ್ತು ಅನ್ಸ್ತದೆ. ಬ್ಯಾಗ ನನಗ್ ಗೊತ್ತಿಲ್ಲ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮಾಮೂಲಿ ಸಿನಿಮಾ ಡೈಲಾಗ್ ಹೊಡಿಬೇಡ. ಯಾಕೆಂದ್ರೆ ನಾನ್ ಮಾಮೂಲಿ ಸಿನಿಮಾ ವಿಲನ್ ಅಲ್ಲ. ಕರೆಕ್ಟ್, ನಾನು ಮಾಮೂಲಿ ಸಿನಿಮಾ ಹೀರೋ ಅಲ್ಲ. ನನಗೂ ನೀನ್ ಹೇಳ್ತಿರೋ ಬ್ಯಾಗ್ಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಆ ಬೈಕು ನಂದೆ. ಆ ಭಯ ಇರ್ಲಿ. CKD 7590. ಅದು ನನ್ನ ಬೈಕ್ ನಂಬರ್. ವೆರಿ ಗುಡ್, ವೆರಿ ಗುಡ್. ನಾನ್ ಶೋ ತರ್ಸಕ್ ಮುಂಚೆನೆ ನಿಜ ಒಪ್ಕೊಂತ ಇದ್ಯಾ? ಆ ಬ್ಯಾಗ್ ಇಲ್ಲಿ. ಹೌದು, ಆ ಬ್ಯಾಗು ಅಂತಿದ್ಯಲ್ಲ, ಏನಿತ್ತ ಆ ಬ್ಯಾಗಲ್ಲಿ? ಹಂಗ ಬಾ ದಾರಿಗೆ. ಅದರಲ್ಲಿ ಕ್ಯಾಶು, ಸ್ವಲ್ಪ ಗೋಲ್ಡು, ಮೇಜರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್. ಇಬ್ರು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡ್ಬಿಟ್ರಾ? ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಗಣೇಶ ಗಣೇಶ, ಆ ಬ್ಯಾಗ್ ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ನಾನು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ. ಇದುವರೆಗೂ ನಾನು ಒಂದ್ ಪ್ರಾಬ್ಲಮ್ ಅಂತ ತಿಳ್ಕೊಂಡಿದ್ದೆ, ಇವಾಗ ನೋಡಿದ್ರೆ 2 ಆಯ್ತಾ? ಅಯ್ಯೋ ದೇವ್ರೆ, ನನ್ನ ಲೈಫ್ ಒಳ್ಳೆ ಲೋಕಲ್ ಬಸ್ ಸ್ಟ್ಯಾಂಡ್ ತರ ಆಗೋಯ್ತಲ್ಲ. ಬ್ಯಾಗ್ ಸಿಕ್ತು ಅಂತ ಹೇಳಿದ್ನ, ಸಿಕ್ಕಿದ್ರೆ ನಾನ್ ಸೆಟ್ಲ್ ಆಗ್ಬಿಡ್ತಿದ್ದೆ ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಸರಿ ಸರಿ, ಅಳಬೇಡ, ಸುಮ್ನಿರು. ಸಿಟಿ ಸಿಕ್ಕಿದ ತಕ್ಷಣ ಐಸ್ ಕ್ರೀಮ್ ಕೊಡಿಸ್ತೀನಿ. ಯಾಕೆ ಜಿಲೇಬಿ ಸಿಗಲ್ವಾ? ನೋಡು, ನಮಗ್ ಮೆಣಸಿಕಾಯಿ ಇಟ್ಬಿಟ್ಟು ಅಲ್ಲಿ ಐಸ್ ಕ್ರೀಮಾ? ಓಕೆ, ಬೇಜಾರು ಮಾಡ್ಕೋಬೇಡಿ. ಸಿಟಿ ಸಿಕ್ಕಿದ ತಕ್ಷಣ ನಿಮಗೆ ಲಾಲಿಪಾಪ್ ಕೊಡಿಸ್ತೀನಿ. ಹಂಗಂದ್ರೆ ಆ ಬ್ಯಾಗ್ ನೀನ್ ನೋಡ್ಲೇ ಇಲ್ಲ ಅಲ್ಲ? ಯೋ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಆ ಬ್ಯಾಗ್ ನನ್ ಕೈಗೆ ಸಿಕ್ಕಿದ್ರೆ ಈ ತರ ಕಾಡಲ್ಲಿ ನಿಮ್ಮಂತ ಸೀಡ್ಲೆಸ್ ಕೈ ಸಿಕ್ಕಾಕೊಂಡು ಮಾತಾಡ್ತಿದ್ನ?
ಸೂಪರ್ ಆಗಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಿರ್ಲಿಲ್ಲ. ದೇವರೇ ನನಗೆ ಬ್ಯಾಗ್ ಬಗ್ಗೆ ಗೊತ್ತಿಲ್ಲ. ನನ್ ಮಕ್ಕಳ್ರ ಅವಾಗಿಂದ ಬೀಜ ಇಲ್ದಿರ ಸೀಡ್ಲೆಸ್ ದ್ರಾಕ್ಷಿ ಅಂತ ಹೇಳಿದ್ದೆ ಹೇಳ್ತಾವನೆ. ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಯೋ, ನಮ್ಮ ಅಣ್ಣನ್ ದೇವ್ರ ಮೇಲೆ ನಂಬಿಕೆ ಇಲ್ಲ ಕಣಯ್ಯ. ನಿಂಗ್ ತಾಕತ್ತಿದ್ರೆ ನಮ್ಮ ಅಣ್ಣನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳು, ಅವಾಗ ನಾವು ನಂಬ್ತೀವಿ. ಐ ಆಮ್ ಸಾರಿ, ತಲೆ ಮೇಲೆ ಕೈ ಇಟ್ಟು ನನಗೆ ಅಭ್ಯಾಸ ಇಲ್ಲ. ಹೋಗ್ಲಿ, ಹೊಡೆದ್ಬಿಟ್ಟು ಪ್ರಮಾಣ ಮಾಡಿ ಹೇಳು. ಸಾಕ, ಈಗ ನಂಬಿಕೆ ಬಂತ? ನೀನ್ ಹೇಳಿದ ನನಗೆ ಕಾಣಿಸ್ತಾ ಐತೆ, ಕೇಳಿಸ್ತಾ ಇಲ್ಲ. ಬಾ ಬಾ, ಇಲ್ಲಿ ಬಂದೇಳು, ರೈಟ್ ಅಲ್ಲಿ ಬಾ ಬಾ. ಸಾಕ, ಈಗಲಾದ್ರೂ ನಂಬಿಕೆ ಬಂತ? ಏನು ಲುಕ್ ಸೀರಿಯಸ್ ಆಗಿದೆ, ಕಾಲು ಗಡಗಡ ಅಂತಿದೆ. ಲುಕ್ಕು ಸ್ಟ್ರಾಂಗ್, ಲೆಗ್ಸು ವೀಕ್. ಏನ್ ನಿನ್ನ ಹೆಸರು? ಚಕ್ರವರ್ತಿ. ನನ್ನ ಹೆಸರು ಗೊತ್ತಾ? ಗೊತ್ತಿಲ್ಲ. ಬೇಬಿ. ಅಮೂಲ್ ಬೇಬಿನಾ? ಪ್ಲೇಟ್ ಬೇಬಿ. ದೇವ್ರೆ, ನಮ್ಮಮ್ಮ ಹೇಳ್ತಾ ಇದ್ರು ಯಾವ್ದೇ ಕೆಲ್ಸನ ಬೇಗ ಮುಗಿಸ್ಬೇಕು, ಕುತ್ತಿಗೆ ಬರೋತನಕ ಕಾಯ್ಬಾರ್ದು ಅಂತ. ಬಂದೇ ಬಿಡ್ತಾ? ಬೇಬಿ ಅವಳನ್ನ ಬಿಟ್ಬಿಡು, ಅವಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಆ ಬ್ಯಾಗ್ ನ ನೋಡಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಹಂಗಂದ್ರೆ ಇವಳನ್ನ ಕುಯ್ಯೋದು ಗ್ಯಾರಂಟಿ ನೋಡ್ತೀನಿ. ಬೇಬಿ ಸುಮ್ಮನೆ ಆತರ ಪಡ್ಬೇಡ. ಆಮೇಲೆ ನೋಡು, ಇದೇ ತಿಂಗಳು 4ನೇ ತಾರೀಕು ನನ್ನ ಬೈಕ್ ಕಳೆದೋಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋ ಸ್ಲಿಪ್ ನೋಡು. ಸಾರಿ 5ನೇ ತಾರೀಕು ರಾತ್ರಿ ಬೈಕ್ ಸಿಕ್ತು ಅಂತ ಫೋನ್ ಬಂತು. 6ನೇ ತಾರೀಕು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೈಕ್ ತಗೊಂಡಿರೋ ಸ್ಲಿಪ್ ಓದು. ಅಣ್ಣ ಒಂದ್ ಮಾತು ಕಿವಿ ಕೊಡು. ಸೀರಿಯಸ್ ಆಗಿರ್ಬೇಕಾದ್ರೆ ಸೀಕ್ರೆಟ್ ಬೇಡ, ಜೋರಾಗಿ ಹೇಳೋ. ರೇದರಲ್ಲಿ ಬೇಡಿಲ್ಲ. ಎಲ್ಲ ಮುಗಿದೋಯ್ತು, ನಿಮ್ಗೆ ಯಾಕೆ ಗುರು ರಿಸ್ಕು? ನೋಡು. ನಮಸ್ಕಾರ, ಎಲ್ಲ ಬಂದಿದ್ದೀರಾ? ಬನ್ನಿ. ನೀನ್ ನನ್ಗೆ ಐಡಿಯಾ ಕೊಡ್ಬೇಡ. ರಾಜಕೀಯದಲ್ಲಿ ಯಾವ್ದು ಪ್ಲಸ್ ಆಗುತ್ತೆ ಯಾವ್ದು ಮೈನಸ್ ಆಗುತ್ತೆ ನಿನ್ಗಿನ್ ಚೆನ್ನಾಗಿ ನನಗ್ ಗೊತ್ತಿದೆ. ನಾನು ಹೇಳಿದಷ್ಟು ಮಾಡೋ. ಕೇಳಿ ಸರ್, ಯಾರ್ಯಾರೋ ಯಾವ್ಯಾವ್ದೋ ಗುರ್ತಿಟ್ಕೊಂತಾರೆ, ಆದ್ರೆ ನೀವೇನ್ ಸರ್ ಗಂಟೆ ಗುರ್ತಿಟ್ಕೊಂಡಿದ್ದೀರಾ? ಈ ಗಂಟೆಲಿ ಅಂತ ಮಹಾನ್ ಶಕ್ತಿ ಇದೆಯಾ? ಹೌದು, ಈ ಗಂಟೆ ವಂಶ ಪಾರಂಪರ್ಯವಾಗಿ ಬಂದಿರೋದು, ಅದಕ್ಕೆ ಇದನ್ನ ಗುರ್ತಾಗಿಟ್ಕೊಂಡಿದೀನಿ. ಎಲ್ರೂ ಒಂದ್ಸರಿ ಸೌಂಡ್ ಕೇಳಿ. ಓಂ ಅನ್ನುತ್ತೆ. ಇದೇ ಗಂಟೆ ಗುರ್ತಿಟ್ಕೊಂಡು ಹೋದ್ ಸರಿ ಎಲೆಕ್ಷನ್ ನೀವು ಸೋತಿದ್ರಿ, ಆದ್ರೆ ಈ ಸರಿನು ಇದೇ ಗಂಟೆ ಗುರ್ತಿಟ್ಕೊಂಡು ನೀವು ನಿಲ್ತಾ ಇದೀರಾ. ಹೋದ್ ಸರಿ ಸೋಲೋದಕ್ಕೆ ಕಾರಣ ಏನು? ಈ ಸರಿ ಡೆಫಿನೆಟ್ ಆಗಿ ಗೆಲ್ತೀನಿ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಹೋದ್ ಸರಿ ನಮ್ ಜನ ನನ್ ಕೈ ಬಿಡ್ಲಿಲ್ಲ. ಇನ್ನೇನು ಗೆಲ್ಲೋ ಗಂಟೆ ಬಾರಿಸ್ಬೇಕು ಅನ್ನೋಷ್ಟರಲ್ಲಿ ಈಗ ಅಳಂಗಡ್ಕೊಬಿಟ್ರಪ್ಪ, ಸೌಂಡೇ ಬರಲ್ಲ. ಅದಕ್ಕೆ ರಾಜಕೀಯದಲ್ಲಿ ಹೇಳೋದು ಬಟ್ಟೆ ಸುತ್ಬಿಟ್ಟು ಗಂಟೆ ಬಾರಿಸೋದು ಅಂತ. ಸೌಂಡ್ ಬರಲ್ಲ, ಆದ್ರೆ ಏಟ ಚೆನ್ನಾಗಿ ಬೀಳುತ್ತೆ. ಈ ಗೋಪಾಲಯ್ಯ ಗಂಟೆ ಬಾರಿಸಿದ್ರೆ ಕಣ್ಣಲ್ಲಿ ನೀರು ಬರಲ್ಲ, ಕಿವಿಲ್ ರಕ್ತ ಬರುತ್ತಂತೆ. ಎದ್ರುಬಿಟ್ಟು ಸೋಲ್ಸ್ಬಿಟ್ರಪ್ಪ, ಎಲ್ಲ ನಾನು ಸೋಲ್ಸ್ಬಿಟ್ರು. ಸರ್, ಪ್ರತಿ ಸಲ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡ್ತಿರಲ್ಲ, ಯಾಕೆ ನೀವು ಅಪೋಸಿಷನ್ ಪಾರ್ಟಿಗೋ ಅಥವಾ ರೂಲಿಂಗ್ ಪಾರ್ಟಿಗೋ ಸೇರಿದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಆಗಲ್ವಾ? ನೋ 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 ನೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾವುದೇ ಒಂದು ಪಾರ್ಟಿಗೆ ಅದರದೇ ನಿಯಮಗಳಿರ್ತವೆ, ಅದನ್ನ ಮುರಿಯಕ್ಕಾಗಲ್ಲ. ತಾಯಿ ಕೈಲಿ ಮಗು ಇದ್ದಂಗೆ. ನನಗದಿಷ್ಟ ಇಲ್ಲ. ಮಗು ಕೈಲಿ ಆಟ ಸಾಮಾನು ಇದ್ದಂಗಿರ್ಬೇಕು, ಸ್ವತಂತ್ರವಾಗಿರ್ಬೇಕು. ಈ ಕ್ಷೇತ್ರದ ಜನ ನನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು. ಆಗ ಅವರ ಆಸೆಯಂತೆ ನನ್ನ ಆಸೆಯಂತೆ ಕ್ಷೇತ್ರ ತಾನಾಗೆ ಅಭಿವೃದ್ಧಿ ಆಗುತ್ತೆ. ಎಲ್ಲ ಸರಿ ಸರ್. ಅಭಿವೃದ್ಧಿಗೋಸ್ಕರ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಏನಾದ್ರು ಹಾಕೊಂಡಿದ್ದೀರಾ? ನೋ 5 ಪಾಯಿಂಟ್ ಪ್ರೋಗ್ರಾಮ್. ನಂಬರ್ 1, ರೈತನಿಗೆ ನೇಗಿಲಾಗಿರ್ತೀನಿ. ನಂಬರ್ 2, ಮಗುಗೆ ಬೆಳವಣಿಗೆ ಆಗಿರ್ತೀನಿ. ನಂಬರ್ 3, ಯುವಕರಿಗೆ ಶಕ್ತಿಯಾಗಿರ್ತೀನಿ. ನಂಬರ್ 4, ಮಧ್ಯ ವಯಸ್ಕರಿಗೆ ಬೆನ್ನೆಲುಬಾಗಿರ್ತೀನಿ. ನಂಬರ್ 5,
ವಯಸ್ಸಾದವ್ರಿಗೆ ಊರ್ಗೋಲಾಗ್ತೀನಿ. ಇವಿಷ್ಟು ನನ್ನ ಆಸೆ ತಿಳಿದ್ರೆ ಕ್ಷೇತ್ರ ಅದಾಗೆ ಅಭಿವೃದ್ಧಿ ಆಗುತ್ತೆ. ಸರ್, ನಿಮ್ಗೆ ಭ್ರಷ್ಟ ರಾಜಕಾರಣಿ ಅನ್ನೋ ಹೆಸರಿದೆ, ಇದಕ್ಕೆ ನೀವೇನಂತೀರಾ? ಸತ್ಯಕ್ಕೆ ದೂರವಾದ್ದು ನನ್ನ ಬೆಳವಣಿಗೆಯನ್ನು ಸಹಿಸಕ್ಕಾಗಿರೋ ಮಾಡ್ತಿರೋ ಪಿತೂರಿ ಇದು. ಸರ್, ಹಣ ಕೊಟ್ರೆ ನಿಮ್ಮ ಹತ್ರ ಏನ್ ಕೆಲಸ ಬೇಕಾದ್ರೂ ಆಗುತ್ತೆ ಅನ್ನೋ ಮಾತಿದೆ, ನಿಜಾನಾ? ನನ್ನ ವರ್ಚಸ್ಗೆ ಮಸಿ ಬಳಿಯಕ್ ಮಾಡ್ತಿರೋ ಗೋಲ್ಮಾಲ್ ಇದು. ಅಷ್ಟೇ ಅಲ್ಲ, ನನ್ನ ಹೆಂಡತಿ ಗರ್ಭಿಣಿ ಅಂತೆ. ಇದಕ್ಕೆ ಯಾರು ಹೊಣೆ? ಅಯ್ಯೋ, ಅದಕ್ಕೆಲ್ಲ ನಾನೇ ಹೊಣೆ ಅಂತ ಹೇಳೋದ್ರಲ್ಲ, ಅವ್ರೆಲ್ಲ ಎಸ್ಕೇಪ್ ಆಗ್ಬಿಟ್ರಲ್ಲ. ನೀವ್ ಯಾವಾಗ್ಲೂ ಲೇಟ್ ಏಜ್ ಮಾಡ್ರಿ. ಎಲ್ಲರೂ ನನಗೆ ನೀನೇ ಹೇಳ್ಬಿಡ. ಎಲ್ರಿಗೂ ನಮಸ್ಕಾರ. ಇವ್ರಿಗೆ ಗಂಟ್ಲು ನೋವಾಗಿದೆ, ಆದ್ರಿಂದ ಇವ್ರ ಪರವಾಗಿ ನಾನು ಮಾತಾಡ್ತೀನಿ. ನಾನು ಇವ್ರಿಗೆ ಮಗ ಇದ್ದಂಗೆ, ಅಳಿಯ ಇದ್ದಂಗೆ, ಬಾಮಂಡ ಇದ್ದಂಗೆ. ಅರ್ಥ ಎಲ್ರಿಗೂ ನಮಸ್ಕಾರ. ರೈತನಿಗೆ ನೇಗಿಲಾಗಿರ್ತೀನಿ, ಮಗುಗೆ ಬೆಳವಣಿಗೆ ಆಗಿರ್ತೀನಿ, ಯುವಕರಿಗೆ ಶಕ್ತಿಯಾಗಿರ್ತೀನಿ, ಮಧ್ಯ ವಯಸ್ಕರಿಗೆ ಬೆನ್ನೆಲುಬಾಗಿರ್ತೀನಿ, ವಯಸ್ಸಾದವರಿಗೆ ಊರ್ಗೋಲಾಗ್ತೀನಿ. ವೇದಿಕೆ ಮೇಲೆ ಕೂತಿರೋ ಎಲ್ಲಾ ರಾಜಕಾರಣಿಗಳಿಗೂ ನಮಸ್ಕಾರ. ನಮ್ಮ ಗಂಟೆ ಗೋಪಾಲಯ್ಯನವರ ಗಂಟ್ಲು ಕೆಟ್ಟು ಕೆರ ಹಿಡಿದಿರೋದ್ರಿಂದ ಅವರ ಆಸೆ ಅನಿಸಿಕೆಗಳನ್ನ ಅವ್ರ ಪರವಾಗಿ ನಾನು ನಿಮಗೆಲ್ಲ ಹೇಳ್ತೀನಿ. ಮುಂದೆ ಬರೋ ಚುನಾವಣೆಯಲ್ಲಿ ನಮ್ಮ ಗಂಟೆ ಗೋಪಾಲಯ್ಯನವರ ಗುರ್ತು ಗಂಟೆ. ಈ ಗಂಟೆಗೆ ನೀವು ಓಟನ್ನ ಗುದ್ಬಿಟ್ರೆ ಅವರು ಗೆದ್ದು ಬಿಡ್ತಾರೆ. ಗುದ್ದುತ್ತೀರಲ್ಲ? ಈ ಸಲ ನಿಮ್ಮಗಳ ಆಶೀರ್ವಾದದಿಂದ ನಮ್ಮ ಯಜಮಾನರು ಗೆದ್ರೆ ಬರೀ ನಾಯಕರಾಗಿರಲ್ಲ, ನಿಮ್ಮ ಮನೆ ಸೇವಕರಾಗಿರ್ತಾರೆ. ಒಡಲಿ ಚಪ್ಪಾಳೆ. ಹೆಂಗೆ ಅಂತ ಕೇಳ್ತೀರಾ? ನೀವು ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ಕೋಳಿ ಕೂಗ್ಬೇಕಾಗಿಲ್ಲ, ಟೈಮ್ ಪೀಸ್ ಬೇಕಾಗಿಲ್ಲ, ಪ್ರತಿಯೊಂದು ಮನೆಗೂ ಗಂಟೆ ಆಗಿರ್ತಾರೆ. ನೀವೆಲ್ಲ ಬೆಳಿಗ್ಗೆ ಎದ್ದು ಚೊಂಬಿಡ್ಕೊಂಡು ಕೆರೆ ಕಡೆ ಹೋದ್ರೆ ಇವರು ಚೊಂಬಾಗಿರಲ್ಲ, ನಿಮ್ಮ ಕೈ ಆಗಿರ್ತಾರೆ. ನೀವುಗಳು ಅಲ್ಲುಜ್ಬೇಕಾದ್ರೆ ಇವರು ಬ್ರಷ್ ಆಗಿರಲ್ಲ, ಪೇಸ್ಟ್ ಆಗಿರ್ತಾರೆ. ನೀವುಗಳು ಕ್ಷೌರ ಮಾಡ್ಕೋಬೇಕಾದ್ರೆ ಇವರು ಸೋಪ್ ಆಗಿರಲ್ಲ, ಬ್ಲೇಡ್ ಆಗಿರ್ತಾರೆ. ನಿಮ್ಮ ಪವಿತ್ರವಾದ ಮೈ ಗಂಟ್ಕೊಂಡಿರೋ ದರಿದ್ರ ಕೊಳೆನ ತೊಳಿಬೇಕಾದ್ರೆ ಇವರು ನೀರಾಗಿರಲ್ಲ, ಸೋಪ್ ಆಗಿರ್ತಾರೆ. ನೀವು ತಿಂಡಿ ತಿನ್ನ ಕೂತ್ರೆ ಇವರು ತಟ್ಟೆ ಆಗಿರಲ್ಲ, ಚಮಚ ಆಗಿರ್ತಾರೆ. ನೀವು ಫ್ರೆಶ್ ಆಗಿ ರೋಡ್ ಇಳಿಬೇಕಾದ್ರೆ ಇವರು ರೋಡ್ ಆಗಿರಲ್ಲ, ನಿಮ್ಮ ಕಾಲಿಗೆ ಎಕಡ ಆಗಿರ್ತಾರೆ. ನೀವುಗಳು ಮಧ್ಯಾಹ್ನ ಮಾಂಸ ಊಟ ಮಾಡಬೇಕಾದ್ರೆ ಇವರು ಮಾಂಸದ ಪೀಸ್ ಆಗಿರಲ್ಲ, ಅಲ್ಲೂ ಚುಚ್ಚ ಕಡ್ಡಿ ಆಗಿರ್ತಾರೆ. ನೀವು ರಾತ್ರಿ ಊಟ ಮುಗಿಸಿ ಮಕ್ಕಳನ್ನ ಮಲಗಿಸಿ ಹಾಸಿಗೆನ ಕೊಡಬೇಕಾದ್ರೆ ಇವರು ಹಾಸಿಗೆ ಆಗಿರಲ್ಲ, ಬೆಡ್ಶೀಟ್ ಆಗಿರ್ತಾರೆ. ನೀವು ಸತಿಪತಿಗಳು ಅಂದ್ರೆ ಗಂಡ ಹೆಂಡತಿ ಹಾಲು ಕುಡಿದು ಲೈಟ್ ಆಫ್ ಮಾಡಿ ಮಲಗಿದ್ರೆ, ಮಹಿಳೆಯರೇ ನಮ್ಮ ಯಜಮಾನ್ರು ಬರೀ ಕರೆಂಟ್ ಆಗಿರಲ್ಲ, ಗಂಡನಾಗೂ ಇರಲ್ಲ. ಯಜಮಾನ್ರೆ ಸತ್ತೋಗ್ಬಿಟ್ರ? ಅಯ್ಯೋ ಅಯ್ಯೋ, ಬದುಕ್ಬಿಟ್ರ? ಯಜಮಾನ್ರೆ ನೀವು ಕರೆಂಟು ಆಗಿರಲ್ಲ, ಗಂಡನೂ ಆಗಿರಲ್ಲ,
ನಿದ್ರೆ ಆಗಿರ್ತೀರಾ ಅಂತ ಹೇಳೋ ಅಷ್ಟ್ರಲ್ಲಿ ನಿಮ್ಮನ್ನ ಯಾವ ಗತಿಗೆ ತಂದ್ಬಿಟ್ರೆ ಯಜಮಾನ್ರೆ ಎಲ್ಲ ಅರೆ ಬರೀ ನನ್ನ ಮಕ್ಕಳು ಇತ್ತ ಉಳ್ಸೋದು ಇಲ್ಲ ಸಾಯಿಸೋದು ಇಲ್ಲ ನೋಡಿ ನಿಮ್ಮನ್ನ ಯಾವ ಗತಿಗೆ ತಂದಿಟ್ಟವ್ರೆ ಕಾಣನಪ್ಪ ಬದುಕಿದ್ದೀರಾ ಬದುಕಿದ್ದೀರಾ 100% ಬದುಕಿದ್ದೀರಾ ಇಷ್ಟೆಲ್ಲ ಮಾಡ್ರೆ ಯಾಕೆ ಸುಮ್ನೆ ನಿಂಗೆ ಗೊತ್ತೇನೋ ಯಾಕೆ ನಿಮ್ಮ ಅಕ್ಕ ಬೆಡ್ರೂಮ್ ಅಲ್ಲಿ ಕಿವಿಲ್ ಭಾಷೆ ತಗೊಂಡ್ಬಿಡ್ಲು ಕಣೋ ನನ್ನ ತಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇನ್ನು ನನ್ನ ಕೈಲಿ ಆಗಲ್ಲ ಮಾತಾಡಿ ಇನ್ನೊಂದು ಸುನಾಮಿ ಆಗ್ಬಿಡ್ತು ಕಣೋ ಬಿಡಲ್ಲ ಕಣೋ ಗೌರ್ಮೆಂಟ್ ಮಾತಾಡಿ ಮಗನೇ ಡೈವರ್ಸ್ ಕೊಡ್ಸ್ಬಿಟ್ಟೆ ಒಂದ್ ಕಣ್ಣು ಒಂದ್ ಕಿವಿ ಒಂದ್ ಕಾಲು ಎಲ್ಲ ಕಟ್ಟಿ ಕಣೋ ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯೋ ನನ್ ಮಗನೇ ನಿಮ್ ಕರ್ನಾಟಕ ಯಾರಿಗಾರ ಮಾರ್ಬಿಡ್ತೆ ಕಣೋ ಮಾತಾಡಿ ಕ್ಷಮಿಸಿ ಇದೆಲ್ಲ ನಾಟಕ ನೀವು ಗಂಟೆ ಗೋಪಾಲ ಹಿಂಗೆ ಓಟ್ ಹಾಕ್ಬೇಕು ನೀವಿರೋದು 3 ಜನ ಏನ್ ಮಾಡಕ್ ಸಾಧ್ಯ ನೀವಿರೋದು 3 ಜನ ಏನು ಮಾಡಕ್ಕಾಗಲ್ಲ ವಾ ಲಾಂಗ್ ಹೋಗಿ ಗನ್ ಆಗ್ಬಿಟ್ಟೈತೆ ವಾ ಗನ್ ಹೋಗಿ ಅಗ್ಗ ಯಾಕೆ ಸಿಂಪಲ್ ಆಗಿ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗಿಯಕ ಅಲ್ಲ ಬೆಣ್ಣೆ ಕಾಯಿಸಿ ತುಪ್ಪ ತೆಗಿಯೋಕೆ ನನ್ ಟ್ರೀಟ್ಮೆಂಟ್ ಇನ್ನೂ ಗೊತ್ತಿಲ್ಲ ತುಪ್ಪ ಸಾವ್ರ್ಬಿಟ್ಟು ಬೆಣ್ಣೆ ತೆಗ್ದ್ಬಿಡ್ತೀನಿ ನಿನ್ ಟ್ರೀಟ್ಮೆಂಟ್ಗೆ ಲೊಕೇಶನ್ ಚೇಂಜ್ ಮಾಡ್ಕೋಬೇಕು ಡಾರ್ಕ್ ರೂಮು ನಾನ್ ಕೂತ್ಕೊಳ್ಳೋಕ್ ಒಂದ್ ಚೇರು ತಲೆ ಮೇಲೊಂದ್ ಬಲ್ಬು ಅದು ಅಲ್ಲಾಡ್ತಾ ಇರ್ಬೇಕು ನಿನ್ ಕೈಲೊಂದ್ ಚೊಂಬು ಅದ್ರೊಳಗ್ ನೀರು ನಾವು ಹಂಗಲ್ಲ ಮಲ್ಗಿದ್ರೆ ಮಂಚ ಬೀಸೋ ಗಾಳಿ ಎಸಿ ಎದ್ರೆ ಎಮೋಷನ್ ಬಿಟ್ರೆ ಲೂಸ್ ಮೋಷನ್ ಈಗ ಕ್ವಶನ್ ಕೇಳೋದ್ ನಾನು ಆನ್ಸರ್ ಹೇಳೋದ್ ನೀನು ಯಾರ ಹತ್ರ ಮಾತಾಡ್ತಿದ್ಯಾ ಯಾರ್ ಕ್ವಶನ್ ಕೇಳೋದು ಯಾರ್ ಆನ್ಸರ್ ಹೇಳೋದು ನಮ್ಮ ಸಾಹೇಬ್ರ ಹತ್ರ ಕ್ವಶನ್ ಇಲ್ಲ ಆನ್ಸರ್ ಇಲ್ಲ ಓಹೋ ಏನ್ ಅನ್ಕೊಂಡಿದ್ಯಾ ನೋಡಕ್ಕೆ ಸೈಲೆಂಟು ನಿಂತ್ರೆ ಕರೆಂಟ್ ಕಂಬ ಮುಟ್ಟಿದ್ರು ಕರೆಂಟು ಸೈಲೆಂಟ್ ಆಗಿ ಲುಕ್ ಕೊಟ್ರೆ ಕರೆಂಟ್ ಹೊಡೆದ ಕಾಗೆ ತರ ಆಗೋಗ್ತೀಯಾ ನಾನು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಯಾರ್ ಗುರುವೆ ನೀನು ನಕ್ಸಲೈಟ್ಸ್ ನಿನ್ ಹೆಸರೇನು ಬೇಬಿ ಬೇಬಿನಾ ನೀನು ಗೆಜ್ಜೆ ಮತ್ ಸೌಂಡೇ ಬರ್ತಿಲ್ಲ ಒಳಗಡೆ ಬಾಲ್ಸ್ ಇಲ್ಲ ಸರ್ ನಿನ್ ಹೆಸರೇನು ಯಾಲಕ್ಕಿ ಏಲಕ್ಕಿನ ಏನಕ್ಕೆ ಸ್ಟ್ರಾಂಗು ಅಂತ ಸ್ಟ್ರಾಂಗ ಏನ್ ಒಡಿಯಕ ಒಡ್ಸ್ಕೊಳಕ ಗುರು ನೀನ್ ಹೇಳು ಅವನ್ ಬಂದು ನಿನ್ನ ಹತ್ರ ಏನ್ ಹೇಳ್ಬಿಟ್ಟೋದ ನೀವು ಬರ್ತೀರಾ ಕೇಳ್ತೀರಾ ಏನು ಹೇಳ್ಬೇಡ ಅಂತ ಅದನ್ನೇ ಏನ್ ಹೇಳ್ಬೇಡ ಅಂದ ಅದೇನಾ ನೀವು ಬರ್ತೀರಾ ಕೇಳ್ತೀರಾ ಏನು ಹೇಳ್ಬೇಡ ಅಂತ ಇವನು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಬಾಯ್ಸ್ ಲಾಕ್ ಅಣ್ಣ ಏನಣ್ಣ ಇದು ಹಗ್ಗು ತುದೀಲ್ ಗಂಟು ಅದ್ ನನಗೆ ಕಾಣಿಸ್ತೈತಣ್ಣ DTS ಪಿಕ್ಚರ್ ನೋಡಿದ್ಯಾ ನೋಡಿದೀನಣ್ಣ ಹಿಂದೆ ಮುಂದೆ ಎಲ್ಲ ಸೌಂಡ್ ಬರ್ತದಲ್ಲ ಅತ್ತನೆ ಎಸ್ ಆದ್ರೆ ಇಲ್ಲಿ ಬರೀ ಒಂದೇ ಕಡೆ ಸೌಂಡ್ ಬರುತ್ತೆ ಅതെಂಗಣ್ಣ ಮುಂದೆ ಹಗ್ಗ ಕಾಣಿಸ್ತಾ ಇದ್ಯಾ ಕಾಣಿಸೋದೇನಣ್ಣ ಡೊಯ್ ಡೊಯ್ ಅಂತ ಸೌಂಡು ಕೇಳಿಸ್ತೈತಣ್ಣ ಗುಡ್ ಈಗ ತಲೆ ಮೇಲೆ ಕೇಳಿಸ್ತಾ ಇದ್ಯಾ ಜೇನ್ಮಣ ಸುತ್ತಂಗೆ ಜೀ ಅಂತ ಕೇಳಿಸ್ತೈತಣ್ಣ ವೆರಿ ಗುಡ್ ಈಗ ಹಿಂದ್ಗಡೆ ಕೇಳಿಸ್ತಾ ಇದ್ಯಾ ಕೇಳಿಸ್ತೈತಣ್ಣ ಎಲ್ಲೋ ಹಿಂದೆ ಟುಯ್ 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 ಅಂತ ಈಗ ಎಲ್ಲಾ ಕಡೆ ಕೇಳಿಸುತ್ತೆ ಏಯ್ ಬಿಡ್ರ ಅಣ್ಣ ನೀವ್ ಹೊಡಿ ಓಯ್ ಲೆಫ್ಟ್ ರೈಟ್ ಬಂಡ್ರ ಇಲ್ಲಿ ಹೇಳ್ ಗುರು ಇವ್ ನೋಡ್ಕೊಳ್ರ ಆಯ್ತು ಗುರು ನಾನು ಅವ್ರಿಬ್ಬರನ್ನ ವಿಚಾರಿಸ್ಕೊಂಡ್ ಬರ್ತೀನಿ ಏನ್ ಹೇಳಿಲ್ಲ ತಾನೆ ಏನ್ ಹೇಳಿಲ್ಲ ತಾನೆ ಬಾಯ್ ಬಿಡ್ಬೇಡ ಹೊಡೆದ್ರ ಒಂದ್ ಸ್ವಲ್ಪ ಹೊಡೆದ್ ಕೇಳ್ಬೋದಷ್ಟೇ ಪ್ರೀತಿಗೋಸ್ಕರ ನಿನ್ ಕೈಲಿ ಅಷ್ಟು ತಡ್ಕೊಳಕ್ಕಾಗಲ್ವಾ ಬೇಬಿ ಬಾಯ್ ಬಿಡ್ಬೇಡ ಈ ಯುದ್ಧದಲ್ಲಿ ನೀನ್ ಗೆದ್ದೆ ಗೆಲ್ಬೇಕು ಬೇಬಿ ಗೆದ್ದೆ ಗೆಲ್ಬೇಕು ಬಾಯ್ ಬಿಡ್ಬೇಡ ಬಾಯ್ ಮುಚ್ಕೋ ಹುಷಾರ್ ಬಾ ಪ್ರೀತಿ ಬಾ ಬೇಗ ಬಾ ಬೇಗ ಬಾ ಎಲ್ಲ ಆದ್ಮೇಲೆ ಹಿಂಗೆ ಆಗುತ್ತೆ ತಾಳಿ ಎಸ್ಕೇಪ್ ಆಯ್ತು ಅಣ್ಣ
ಯಾವ ನಾನು ಎಸ್ಕೇಪ್ ಆದೆ ಅಂತ ನಾನು ಇಲ್ಲೇ ಇದ್ದೀನಿ. ಸೈಕಲ್ ಗ್ಯಾಪಲ್ಲಿ ಬಂದು ಎಸ್ಕೇಪ್ ಆದ್ನಾ? ಈಗ್ಲಾದ್ರೂ ಹೇಳು, ಅವನ್ ಏನ್ ಹೇಳ್ಬಿಟ್ಟೋದ? ನೀನ್ ಈಗ್ಲೂ ಬಾಯ್ ಬಿಡಲ್ಲ ಅಂತ ಕಾಣಿಸುತ್ತೆ. ಸೆಕೆಂಡ್